ಬಂಧುಗಳೇ ನಮಸ್ಕಾರ. ನಾನು ಅಧ್ಯಕ್ಷ ಖಾದರ್ ಭಾಷಾ. ಇವತ್ತೇನಪ್ಪ ಅಂದ್ರೆ ಒಂದು ಲೈವ್ ಮಾಡೋ ಉದ್ದೇಶ, ನಾವಿಲ್ಲಿ ಸಂಡೂರಲ್ಲಿ ರೈತ ಸಂಪರ್ಕ ಕೇಂದ್ರ ಅಂದ್ರೆ ಹತ್ರ ಬಂದಿದಾಗ ಅವಾಗ ಗೊತ್ತಾಯ್ತು ನಮಗೆ ರೈತರ ಸಮಸ್ಯೆ ಏನಿದೆ ಅಂತೇಳಿ. ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸುಮಾರು ಬೀಜ ಶೇಂಗಾ ಬೀಜ ಕೊಡ್ತೀನಿ, ವಿತರಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಧಿಕಾರಿಗಳು ಕರೆದಿದ್ರು ರೈತರನ್ನ. ಈ ಇಷ್ಟು ರೈತರು ಬೆಳಗಿಂದ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಈ ಇಷ್ಟು ರೈತರಿಗೆ ಈಗ ಸುಮಾರು 2 ಗಂಟೆಗೆ ಅವರು ಊಟದ ಸಮಯಕ್ಕೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಬೀಜ ಖಾಲಿ ಆಗಿದ್ದಾವೆ, ನಮ್ಮ ಕಡೆ ಬೀಜ ಇಲ್ಲ, ಶೇಂಗಾ ಬೀಜ, ನಿಮಗೆ ಬೇಕಾದ್ರೆ ನಾವು ರಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಈಗ ಪ್ರಶ್ನೆ ಮಾಡುವಂತ ಬಂದಾಗ ಇಲ್ಲಿ ಅಧಿಕಾರಿಗಳು ಸಹ ನಮಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಹೋಗ್ತಾ ಇದಾರೆ, ನಮಗೆ ಯಾವುದೇ ರೀತಿ ಉತ್ತರ ಕೊಡ್ತಾ ಇಲ್ಲ. ಅವರು ಯಾರು ಕರೆಸ್ತೀನಿ, ನಾವು ಮಾತಾಡ್ತೀವಿ, ರೈತರಿಗೆ ಕೊಡಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇಲ್ಲ. ಅವ್ರು ಬಂದು ಮುಂದ್ಗಡೆ ಈ ವ್ಯವಸ್ಥೆ ಇದೆ ರೈತರದು. ರೈತರನ್ನ ಏನು ದೇಶದ ಬೆನ್ನೆಲುಬು ಅಂತ ಹೇಳಿ ಏನ್ ರಾಜಕಾರಣಿಗಳು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಏನೋ ಬರೀ ಬಾಯಿ ಮಾತಿಗಷ್ಟೇ ಹೇಳೋದು. ರೈತರ ಒಂದು ಸಮಸ್ಯೆಗೆ ಯಾರು ಬಂದು ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಬೇಕಂತೇಳಿ ರೈತರ ಸಮಸ್ಯೆ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಬೆನ್ನಿಗೆ ಅವರು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆಲಸ ಮಾಡಬೇಕಿತ್ತು. ಅಂತವ್ರೆಲ್ಲ ಈಗ ಮನೇಲಿ ಕುತ್ಕೊಂಡು ರೊಟ್ಟಿ ಮುರಿತಾ ಇದಾರೆ. ಮೋಸ್ಟ್ಲಿ ಈಗ ಊಟದ ಸಮಯ ಆಗಿದೆ, ಹಾಗಾಗಿ ಅಧಿಕಾರಿಗಳು ಸಹ ರೊಟ್ಟಿ ತಿನ್ನಕ್ ಹೋಗಿದ್ದಾರೆ ಅನ್ಸುತ್ತೆ. ಈ ರೈತರು ಮಾತ್ರ ಪಾಪ ಉಪವಾಸ ಸಾಯ್ಬೇಕು. ಯಾಕಂದ್ರೆ ರೈತರಿಗೆ ಅವ್ರದೇ ಒಂದು ಮನೆ ಜೀವನ ಇರುತ್ತೆ, ಅವ್ರದೇ ಒಂದು ರೈತರು ಹೊಲದಲ್ಲಿ ಬೆಳ್ಕೊಂಡು ಅವ್ರು ಮಾತ್ರ ತಿಂತಾರೆ. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕಲ್ಲ ರೈತರು. ಈ ದೇಶಕ್ಕೆ ರೈತ ಅನ್ನ ಹಾಕಿಲ್ಲ ಅಂದ್ರೆ ಎಲ್ಲರೂ ಉಪವಾಸ ಇರಬೇಕು. ಈ ರೈತ ತಾನು ಬೆಳಿಲಿಲ್ಲ ಅಂದ್ರೆ ನಾವೆಲ್ಲರೂ ಉಪವಾಸ ಇರಬೇಕು. ಇಂಥ ಸ್ಥಿತಿಯಲ್ಲಿ ದೇಶ ಯಾವ ಕಡೆ ನಡೀತಾ ಇದೆ? ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು? ರೈತರನ್ನ ಕಾಲ್ ಕಸವಾಗಿ ನೋಡ್ತಾ ಇದಾರೆ ಇವರೆಲ್ಲರೂ. ಅಂದ್ರೆ ರೈತರು ಇವ್ರ ಮನೆ ಆಳುಗಳ, ಇವ್ರು ಬಂದು ಕಚೇರಿ ಒಳಗೆ ಕುತ್ಕೊಂಡ್ರೆ ಎಸಿಯಲ್ಲಿ, ರೈತ ಹೊರಗಡೆ ಬಿಸಿಲಿನಲ್ಲಿ ಕಾಯ್ಬೇಕು. ಈ ಮಟ್ಟದಲ್ಲಿ ನಮ್ಮ ಸಂಡೂರು ಏನು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿದ್ದಾರೆ, ಈ ವರ್ತನೆ ನಡ್ಕೊಂತ ಇದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಸ್ಥಳಕ್ಕೆ ಬಂದು ರೈತರಿಗೆ ಏನ್ ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಮೂಲಕ ನಾನು ರೈತರ ಏನು ಸಮಸ್ಯೆಗಳು ಆಲಿಸಬೇಕಾದಂತ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನಾವು ರೈತರ ಜೊತೆ ಕುತ್ಕೊಂಡು ನಾವು ಧರಣಿ ಕೂಡ ಮಾಡ್ತೀವಿ ಇಲ್ಲೇ ರೈತರ ಸಮಸ್ಯೆ ಬಗೆಹರಿಸುವವರೆಗೂ. ಅಣ್ಣ, ತಾವು ತಮ್ಮ ಹೆಸರು, ಎಲ್ಲಿಂದ ಬಂದ್ರಿ? ಲಕ್ಷ್ಮಣ ಅಂತ. ಈಗ ರೈತರನ್ನ ನಾವು ಕೇಳೋಣ, ರೈತರ ಸಮಸ್ಯೆ ಏನಾಗಿದೆ ಅಂತ. ಸುಶೀಲ್ ನಗರ ನಾವು ಈಗ ಬೀಜ ಕೊಡ್ತಾರೆ ಹೋಗ್ರಿ ಅದಕ್ಕೆ ನಾವು ಪಾಣಿ ತಗೊಂಡು ಬಂದಿದ್ವಿ. ಏನ್ ಬೀಜ ಕೊಡ್ತಾರ ಅಂತ ಹೇಳಿದ್ರಿ? ಶೇಂಗಾ ಬೀಜ ಕೊಡ್ತಾರೆ. ಶೇಂಗಾ ಬೀಜ ಇಲ್ಲಿ ಬಂದ್ರೆ ಅವ್ರೇನೋ ಸಣ್ಣ ಹಿಡುವಳಿದಾರಗಂತೂ ಹೇಳಿಲ್ಲ, ಹೊರಭೂಮಿ ರೈತರಿಗಂತೂ ಹೇಳಿಲ್ಲ, ನೀರಾವರಿ ರೈತರಿಗಂತೂ ಹೇಳಿಲ್ಲ. ಯಾರಿಗೆ ಕೊಟ್ಟರೋ ಗೊತ್ತಲ್ಲ, ಬೀಜ ಆಗ್ಬೇಕು ಅಂತ ಹೇಳ್ತದೆ. ಯಾವುದೇ ರೀತಿ ಸರಿಯಾದ ಮಾಹಿತಿ ರೈತರಿಗೆ ಇಲ್ಲ. ನೀವು ಅದಕ್ಕೆ ಬೀಜ ಕೊಡ್ತೀರ, ಇದಕ್ಕೆ ಸರ್ಕಾರ ಅಂತ ಹೇಳ್ತಾರೆ ಅಂತ. ಅಲ್ಲ, ನಿಮ್ಗೆ ರೈತರಿಗೆ ಬೀಜ ಕೊಡ್ತೀರ ಅನ್ನೋ ಸಲುವಾಗಿ ನೀವು ಬಂದಿರಿ. ಸರಿಯಾದ ರೀತಿ ಮಾಹಿತಿ ಇಲ್ಲ. ನಿಮ್ ಸಮಸ್ಯೆ ಇಡೀ ರಾಜ್ಯ, ಇಡೀ ದೇಶ ನೋಡುತ್ತೆ ಅದು ಲೈವ್. ನೀವು ಎಲ್ಲರೂ ನಿಮ್ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಆಯ್ತಾ? ಅಲ್ಲ, ಈಗೇನು ಭದ್ರತೆ ಅದಾವ? ಒಂದ್ ಇಷ್ಟು ಜನ ನಾವು ಹಳ್ಳಿಗಳಿಂದ ಕರೆಸಿ ವಾಪಸ್ ಕಳ್ಸೋದು, ಹಾಗೆ ಬಿಟ್ಟು ಅಂತ ಹೇಳೋದು, ಇದು ಯಾವ ಸರ್ಕಾರ ಇದು? ಅದು ತಾವೇ ಹೇಳ್ಬೇಕೀಗ. ದೌಲತ್ಪುರ ಗ್ರಾಮದಿಂದ ಬಂದಿದ್ರಿ. ಏನಕ್ಕೋಸ್ಕರ ಬಂದಿದ್ರಿ? ಶೇಂಗಾ ಬೀಜ ಕೊಡ್ತೀವಿ ಅಂತ ಹೇಳಿದ್ರು ರೈತರು. ಕೆಲವೊಂದು 2-3 ಸಾಮಂದ್ರು ಕೊಡ್ತಾ ಇದ್ದಾರೆ, ನೀವು ಕೂಡ ಹೋಗ್ರಿ ಅಂತ ಹೇಳಿದ್ರೆ ನಮಗೆಲ್ಲ ಮಾಹಿತಿ ಗೊತ್ತಿಲ್ಲ, ಯಾರು ತಿಳಿಸಿಲ್ಲ. ಅದು ಪ್ರತಿ ಹಳ್ಳಿಗೂ ಬಂದು ಇಂತಿಂತದ್ದು ಹಿಂಗ ಸ್ಕೀಮು ಇಂಥದ್ದು ಬರ್ತಾ ಐತೆ ಅಂತಂದು ಹೇಳಿ ರೈತರಲ್ಲಿ ನೀರಾವರಿಯರಿಗೆ ಆಗಲಿ ಹೊರಭೂಮಿಯರಿಗೆ ಆಗಲಿ ಇಂತಿಂತರಿಗೆ ಬಂದೈತೆ, ನಾವು ಕೊಡ್ತಾ ಇದೀವಿ, ನೀವು ಬಂದು ಇದು ಮಾಡ್ಬೇಕು ಅಂತಂದೇಳಿ ಅವ್ರು ಹೇಳ್ಬೇಕು. ಬಂದು ಇದನ್ನ ತಿಳಿಸೋ ಜವಾಬ್ದಾರಿ ಯಾರು ಸರ್? ತಾವು ಹೇಳ್ಬಿಡಿ. ಇದು ಇವ್ರು ಆಫೀಸ್ನ ತಿಳಿಸ್ಬೇಕಲ್ಲ, ರೈತ ಸಂಪರ್ಕ ಕೇಂದ್ರದವರೇ ಮಾಹಿತಿ ಹಳ್ಳಿಗೆ ಬಂದು ಮಾಹಿತಿ ಕೊಡಬೇಕು. ಅದರಲ್ಲಿ ಹಳ್ಳಿಗಳಿಗೆ ಬಂದತೆ ಅದನ್ನ ನೀವು ಕೊಡ್ಕೋಬೇಕಂತಂದೇಳಿ ಬಂದು ಹಳ್ಳಿಯಲ್ಲಿ ಹೇಳ್ಬೇಕು. ಅವರು ಯಾವ್ದು ಮಾಹಿತಿ ಕೊಟ್ಟಿಲ್ಲ. ನಾವೊಬ್ಬರು ತಂದಿರೋದ್ ನೋಡಿ ಏನಪ್ಪಾ ಅಂತಂದ್ ಕೇಳಿ, ನಾವೊಬ್ರು ಬಾಯಲ್ಲಿ ಕೇಳಿ ನಾವು ಬಂದಿವಿ. ಇಲ್ಲ, ಹಿಂಗ್ ಬೀಜ ಕೊಡ್ತಾ ಇದಾರೆ ಹೋಗ್ರಿ ಅಂತ ಬಂದ್ರೆ ಇಲ್ಲಿ ಎಲ್ಲ ಖಾಲಿ ಆಗಿದೆ ಅಂತಂದೇಳಿ ಎಲ್ಲ ಪಾಣಿ ಕೊಟ್ಟಿದ್ರು, ಆದ್ರೂ ಬೀಜ ಖಾಲಿ ಆಗಿದೆ. ಈಗ ಮತ್ತೆ ಏನ್ ಹೇಳಿದ್ರು ಅವ್ರು ನಿಮಗೆ? ಭರವಸೆ ಕೊಟ್ಟಿದ್ದಾರೆ. ರಾಗಿ ಅದೇನೋ ರಾಗಿ ಶೇಂಗಾ ಖಾಲಿ ಆದ್ಮೇಲೆ ರಾಗಿ ಕೊಡ್ತೀವಿ ಅಂತ ಹೇಳಿ. ಯಾವಾಗ ಕೊಡ್ತಾರಂತೆ ಅದು ರಾಗಿ ಅಷ್ಟೇ ಹೇಳ್ಯಾರ, ಹೇಳಿಲ್ಲ, ಟೈಮಿಂಗ್ ಹೇಳಿಲ್ಲ. ವ್ಯವಸ್ಥೆ ಇದೆ, ಏನು ಊಟಕ್ಕೆ ಹೋಗ್ಯಾರ, ಈ ವ್ಯವಸ್ಥೆ ಇದೆ. ರೈತರನ್ನ ಈ ಮಟ್ಟದಲ್ಲಿ ನೋಡ್ತಕ್ಕಂಥ ಅಧಿಕಾರಿಗಳು ಬಂದು ಪ್ರತಿ ಹಳ್ಳಿಗೆ ಹೇಳ್ಬೇಕು, ಇಂತಿಂತದ್ ಬಂದಿದೆ, ಇಂತಿಂತ ರೈತರಿಗಿಂತ ಹಿಂಗ್ ಆಗೈತೆ, ಹಿಂಗ್ ಕಳಿಸಿದ್ದಾರೆ, ಇದು ನೀರಾವರಿಗ, ಇದು ಹೊರಭೂಮಿಗ ಅಂತೇಳಿ ವಿಚಾರಣೆ ಮಾಡಿ. ಈ ಕಾಲದಾಗ ಇದು ನಾನು ರೈತರ ಮೇಲೆ ಎಲ್ಲಾರು ಒಂದೇ. ಒಂದ್ ನಿಮಿಷ ಬೀಗ ಓಪನ್ ಮಾಡೋದು ತೋರಿಸಿ ಸರ್. ಒಂದ್ ನಿಮಿಷ ಬಂದಿರ್ತಾವೆ.
ತಾವು ಬನ್ನಿ ಸರ್. ಹೇಳ್ರಿ ತಾವೇನಾಗಿದ್ರಿ ಇಲ್ಲಿ? ಅಕೌಂಟೆಂಟ್ ಆಗಿದ್ರಿ. ಬರ್ರಿ ಸರ್ ಮುಂದೆ. ಐ ಡಿ ಕಾರ್ಡ್ ಎಲ್ಲಿ ತಮ್ಮದು? ID ಕಾರ್ಡ್ ನಮಗೆ ಕೊಡೋದು, ನಾವು ಕಾಂಟ್ರಾಕ್ಟ್ ಬೇಸಿಕ್ಗೂ ಐ ಡಿ ಕಾರ್ಡ್ನ ಕೊಟ್ಟಿದೆ. ಕೊಟ್ಟಿಲ್ಲ ಅಂತ ಹೇಳ್ಬೇಡ್ರಿ. ಕಾಂಟ್ರಾಕ್ಟ್ ಬೇಸಿಕ್ಗೂ ಐ ಡಿ ಕಾರ್ಡ್ ಕೊಟ್ಟಿದೆ. ನೀವು ಯಾವ ಅಧಿಕಾರಿ ಅಂತ ಏನು ಗೊತ್ತಾಗಬೇಕು? ಸಾರ್ವಜನಿಕರು ರೈತರು ಇಲ್ಲಿ ಬರ್ತಾರ, ಯಾರೋ ಒಳಗೆ ನುಗ್ತಾರ, ಏನು ಬೇಕಾದ್ ತಗೊಂಡು ಹೋಗ್ತಾರ ಅಂದ್ರೆ ಏನು ಅದು ಕಾರಣ ಏನು? ಅಂದ್ರೆ ನಿಮಗೆ ಯಾವುದೇ ಒಂದು ಮಾನದಂಡಗಳು ಇಲ್ಲ ಹಂಗಾದ್ರೆ? ಹಾ ಹೇಳಿ ಸರ್. ಅಣ್ಣ ಒಂದ್ ನಿಮಿಷ ಅಣ್ಣ, ಹೇಳಿ ಕೇಳ್ತಾರೆ ಹೇಳಿ. ನನ್ನ ಹತ್ರ ID ಕಾರ್ಡ್ ಇಲ್ಲ, ನಮಗೆ ID ಕಾರ್ಡ್ ಕೊಟ್ಟಿಲ್ಲ. ನೀವು ಕೇಳೋ ಕ್ವಶನ್ ಕರೆಕ್ಟೇ, ನೀವು ಕೇಳೋ ಕ್ವಶನ್ ಕರೆಕ್ಟೇ. ನಮ್ಗೆ ID ಕಾರ್ಡ್ ಕೊಟ್ಟಿಲ್ಲ. ನಾವೊಬ್ರು ಅಕೌಂಟೆಂಟ್ ಅಂತ ಹೇಳ್ತಿದ್ದೀವಿ. ಅಕೌಂಟೆಂಟ್ ಅಂದ್ರೆ ನಿಮ್ಮಲ್ಲಿ ಏನಿರುತ್ತೆ ಜವಾಬ್ದಾರಿ? ಏನು ಅಕೌಂಟೆಂಟ್ ಅಂದ್ರೆ? ನಮ್ದು ಸ್ಟಾಕ್ ತಗೊಳೋದು, ರೈತರು ಬಂದವರಿಗೆ ಅವ್ರಿಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಆಫೀಸ್ನಾಗ ಏನಿರ್ತವೆ ಅವ್ರನ್ನ ನಾವು ಅದನ್ನ ಕೊಡ್ತೀರಾ? ಈಗ ಮಾಹಿತಿ ಅದನ್ನೇ ಕೊಡ್ಬೇಕು. ಒಂದು ನಿಮಿಷ ಇಲ್ಲಿ ನಿಂತ್ಕೊಳ್ಳಿ ಸರ್. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಈಗ ರೈತರನ್ನ ಇಷ್ಟೆಲ್ಲ ರೈತರನ್ನ ನೀವು ಕರ್ಸಿದ್ರಿ, ಏನಕ್ಕೋಸ್ಕರ ಕರ್ಸಿದ್ರಿ? ಶೇಂಗಾ ಫ್ರೀ ಶೇಂಗಾ ಬಂದಿತ್ತು. ಎಷ್ಟು ಬಂದಿದೆ ಸರ್? 210 ಚೀಲ. 210 ಚೀಲ ಬಂದಿತ್ತು. ನೀವು ಪ್ರತಿ ಹಳ್ಳಿಗೆ ರೈತರಿಗೆ ಮಾಹಿತಿ ಕೊಟ್ಟಿದ್ದ? ಮಾಹಿತಿ ಸರ್, ಇದು ಏನಾಗುತ್ತೆ ಅಂದ್ರೆ ಬರ್ತಾಗ ರೆಗ್ಯುಲರ್ ಆಗಿ ಇಷ್ಟಕ್ಕೊಂದು ಕ್ರೌಡ್ ಆಗಲ್ಲ. ನಾನು ಕೇಳಿರೋ ಪ್ರಶ್ನೆ ಉತ್ತರ ಕೊಡಿ ಸರ್. ಒಂದ್ ನಿಮಿಷ. ನೀವು ಯಾವುದನ್ನ ಹಳ್ಳಿಗೆ ನಾವು ನಾನೇನ್ ಕೇಳಿದೀನಿ ನಿಮಗೆ? ನೀವು ರೈತರಿಗೆ ಮಾಹಿತಿ ಕೊಟ್ಟಿದ್ರ? ಹಳ್ಳಿಗಳಿಗೆ ಹಳ್ಳಿಗೆ ಮಾಹಿತಿ ಕೊಟ್ಟಿಲ್ಲ. ಓಕೆ. ಎದಕ್ ಗೊತ್ತಾ? ಇಲ್ಲಿ ಬರ್ತಿರ್ತಾರಲ್ಲ ರೈತರು. ಈಗ ನಾನು ಇಲ್ಲಿ ಹೊಸಬ, ಈಗ ಬಂದು 1 ವರ್ಷ ಆಗೈತೆ. 1 ವರ್ಷ ಆಯ್ತು. 1 ವರ್ಷ ಇಲ್ಲಿರೋ ರೈತರು ನನಗೆ ಅಷ್ಟು ಇನ್ನ ಟಚ್ನಾಗ ಯಾರು ಇಲ್ಲ. ನಾನು ಯಾರಿಗೂ ಮಾಹಿತಿ ನೀಡಕ್ ಆಗಲ್ಲ, ಯಾಕಂದ್ರೆ ನಮ್ ಸಾರ್. ಒಂದ್ ನಿಮಿಷ ಸರ್, ರೈತರು ನಿಮ್ಗೆ ಟಚ್ ನಲ್ಲಿ ಇದ್ರೆ ಮಾಹಿತಿ ನೀಡ್ತೀರಿ, ನೀವು ಮಾಹಿತಿ ನೀಡಲ್ಲ. ಆತರ ಅಲ್ಲ, ಒಂದ್ ನಿಮಿಷ. ಆತರ ಅಲ್ಲ, ಗಿರಾರಿಗೆ ಅಂತಲ್ಲ. ಹೇಳಿ ನಾನಲ್ಲ ಸರ್. ಯಾರಿಗಂತ ಬಂದಿದೆ ಸ್ಟಾಕು? ಯಾರಿಗೆ ಕೊಡ್ಬೇಕಂದ್ರೆ ರೈತರಿಗೆ ಕೊಡ್ಬೇಕು. ರೈತರಂದ್ರೆ ಅಂತ ಎಲ್ಲ ನೀರಾವರಿಯಾರ, ಹೊರಭೂಮಿಯಾರ, ಎಲ್ಲ ಯಾರಿಗೆ ಕೊಡ್ಬೇಕು? ಸಣ್ಣ ರೈತರ, ದೊಡ್ಡ ರೈತರ, ಪ್ರತಿ ರೈತರಿಗೆ ಎಲ್ಲಾ ರೀತಿ ರೈತ, ಒಟ್ಟು ರೈತ ಎಲ್ಲ ರೈತರು ಬಂದ್ರ ಅದ್ರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಇಲ್ಲ. ರೈತ ಬಂದು ಏನ್ ದಾಖಲೆ ಕೊಡ್ಬೇಕು ನಿಮಗೆ? ಅವ್ರ ಪಾಣಿ ಇಲ್ಲ, ಆಧಾರ್ ಕಾರ್ಡ್, ಎರಡ್ರಾಗ ಯಾವ್ದು ತಂದ್ರೂ ಪಾಣಿ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್, ಎರಡ್ರಾಗ ಯಾವ್ದಾದ್ರು ಒಂದು, ಎರಡರಲ್ಲಿ ಯಾವ್ದಾದ್ರು ಒಂದು. ನಿನ್ನೆ ಹಂಗೆ ಕೊಟ್ಟಿದ್ರಂತಲ್ಲ ಸರ್, ಮತ್ತೆ ಅದೇ ಹೆಂಗೆ? ಬರ್ರಿ ಸರ್, ಫೋನ್ ರಿಸೀವ್ ಮಾಡ್ತಿಲ್ಲ ಸರ್. ತಾವು ಸರ್? ಸರ್ ಏನಿಲ್ಲ, ನಮ್ದು ಎಡಿ ಆಫೀಸ್. ಇವರು ತಾವು ಏನಾಗಿದ್ರಿ ಇಲ್ಲಿ? ಬ್ಲಾಕ್ ಟೆಕ್ನಾಲಜಿ ಮ್ಯಾನೇಜರ್. ನಮ್ದು ಆತ್ಮ ಸ್ಕೀಮ್ ಅಲ್ಲಿ ಬ್ಲಾಕ್ ಟೆಕ್ನಾಲಜಿ ಮ್ಯಾನೇಜರ್ ಅಂತ ಬರುತ್ತೆ. ಈಗ ಏನಿತ್ತು ಸರ್ಕಾರಿನ ಕಾಂಟ್ರಾಕ್ಟ್ ಬೇಸಿಕ್ ತಮ್ಮದು ಐಡಿ ಕಾರ್ಡ್ ನಿಮಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ? ಆರ್ಡರ್ ಇದೆ. ಆರ್ಡರ್ ಇಲ್ಲ ಸರ್, ಐಡಿ ಕಾರ್ಡ್ ಇಡಬೇಕು. ಆರ್ಡರ್ನ ಇಟ್ಕೊಂಡು ತಿರ್ಗಾಡಕ್ಕಾಗಲ್ಲ, ಕೊಳ್ಳಲ್ಲಿ ಹಾಕೊಂಡು ಅಡ್ಡಾಡಕ್ಕಾಗಲ್ಲ. ಒಂದು ಸರ್ಕಾರ ನಮ್ಮ ತೆರಿಗೆ ದುಡ್ಡಿನಲ್ಲಿ ಪ್ರತಿಯೊಂದು ಕಾಂಟ್ರಾಕ್ಟ್ ಬೇಸಿಕ್ನವರಿಗೂ ಐಡಿ ಕಾರ್ಡ್ ಕೊಟ್ಟಿದೆ, ಸರ್ಕಾರಿ ನೌಕರರಿಗೂ ಐಡಿ ಕಾರ್ಡ್ ಕೊಟ್ಟಿದೆ. ಸರ್ಕಾರಿ ನೌಕರರು ಐಡಿ ಕಾರ್ಡ್ ಹಾಕಲ್ಲ, ಕಾಂಟ್ರಾಕ್ಟ್ ಬೇಸಿಕ್ನವರು ಐಡಿ ಕಾರ್ಡ್ ಹಾಕೋಣಲ್ಲ. ನೀವ್ ಯಾರು ಈ ಕಾಮನ್ ಮ್ಯಾನ್ ತರ ಬಂದು ನಮಗೆ ನೀವೇನು ಸಮಜಾಯಿಷಿ ಹೇಳಿ ಅವರಿಗೆ ಹೇಳ್ತಾ ಇದ್ರಿ? ಸಮಜಾಯಿಷಿ ಅಂತ ಮತ್ತೆ ಏನಿಲ್ಲ ಯಜಮಾನ್ರ, ಇಲ್ಲಿ ರೈತರಿಗೆ ಈಗ ನೀವು ಮಾಹಿತಿ ಕೊಡ್ತೀರಾ, ಇವ್ರು ಮಾಹಿತಿ ಕೊಡ್ತೀರಿ? ಅದೇ ಸರ್, ನಿಮ್ ಸ್ಟಾಫ್ ನೀವು ನಿಮ್ ಮ್ಯಾರೇಜ್ ಸ್ಟಾಫ್ ಅಂತ ಈಗ ಅವರು ಅಕೌಂಟೆಂಟ್, ಅವ್ರು ಮಾಹಿತಿ ಕೊಡ್ಬೇಕು. ನೀವ್ ಯಾರು ಅಂತ ನಮಗೆ ಗೊತ್ತಾಗಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದೀನಿ. ನಿಮ್ಮ ಐಡಿ ಕಾರ್ಡ್ ನಮ್ಮ ಗೌರ್ಮೆಂಟ್ ಬರ್ರಿ ಮೇಡಮ್ ಇಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ, ಗೌರ್ಮೆಂಟ್ ಎಂಪ್ಲಾಯಿ. ಅದೇ ನಾನು ಹೇಳ್ತಿದ್ದು, ಮೇಡಮ್ ಅವರಿಗೆ, ಮಂಜುಳಾ ಎಸ್ ಅನ್ನೋರಿಗೆ ಸರ್ಕಾರ ಒಂದು ಐಡಿ ಕಾರ್ಡ್ ಕೊಟ್ಟಿದೆ. ಏನೋ ಸರ್ಕಾರಿ ನೌಕರರು ಅಂತೇಳಿ ಐಡಿ ಕಾರ್ಡ್ ಕೊಟ್ಟಿದೆ. ತಾವು ಕಾಂಟ್ರಾಕ್ಟ್ ಬೇಸಿಕ್ ನಲ್ಲಿ ಕೆಲಸ ಮಾಡ್ತಿದ್ರೆ ತಮಗೂ ಒಂದು ಐಡಿ ಕಾರ್ಡ್ ಕೊಟ್ಟಿರುತ್ತೆ. ಕೊಟ್ಟು ಕಳಿಸಿದ್ದಾರೆ ಹೆಡ್ ಆಫೀಸ್ ಇಂದ. ಬಂದಿಲ್ಲ. ಎಷ್ಟು ವರ್ಷ ಆಯ್ತಮ್ಮ? ಎಷ್ಟು ವರ್ಷ ಆಯ್ತು? ಮೊನ್ನೆ ಕೊಟ್ಟಿದ್ದೀವಿ. ಸರ್ಕಾರ ಆದೇಶ ಮಾಡಿ ಸುಮಾರು ವರ್ಷಗಳು ಕಟ್ಟರು ನೀವು ಇನ್ನು ಐಡಿ ಕಾರ್ಡ್ ಮಾಡಿಸೋದ್ರಲ್ಲೇ ಇದ್ರಿ. ನೋಡಿ, ಈಗ ರೈತರಿಗೆ ಸಮಸ್ಯೆ ಏನು? ಸರ್ ಒಂದ್ ನಿಮಿಷ, ಬೇರೆ ಡೈವರ್ಟ್ ಮಾಡ್ತಾ ಇಲ್ಲ. ಒಂದ್ ನಿಮಿಷ, ನೀವ್ ಯಾರಂತ ನನಗೆ ಗೊತ್ತಿಲ್ಲ. ಸರ್ಕಾರಿ ಅಧಿಕಾರಿಗಳು ನೀವ್ ಯಾರಂತ ನನಗೆ ಗೊತ್ತಿಲ್ಲ. ನಿಮ್ಮ ಹತ್ರ ವಾದ ಮಾಡಕ್ ಆಗಲ್ಲ. ಅದನ್ನ ನಾನು ಹೇಳ್ತಾ ಇರೋದು, ಕ್ಲಾರಿಟಿ ಬೇಕು ನನಗೆ, ಅಷ್ಟೇ ಹೇಳ್ತಿರೋದು.
ನಾವು ಕೂಡ ಅಕೌಂಟೆಂಟ್ ಅಂತ ಹೇಳಿ ಒಳಗಡೆ ಕೊಡ್ಬೋದೇ ಸರ್ ಹಾಗಾದ್ರೆ? ರೈತರಿಗೆ ಬರೀ ಬಾಯ್ಲೆ ಇರಲ್ಲ. ರೈತರ ಪ್ರಾಬ್ಲಮ್ ಏನಿಲ್ಲ. ಒಂದ್ ನಿಮಿಷ ಕಲೆಕ್ಟ್ ಮಾಡ್ಬೋದು. ಗ್ರೂಪ್ ಡಿ ನಲ್ಲಿ ಕೆಲಸ ಮಾಡ್ತಿದ್ರ. ಗ್ರೂಪ್ ಡಿ ನಲ್ಲಿ ನಿಮಗೆ ಐಡಿ ಕಾರ್ಡ್ ಕೊಟ್ಟಿದೆ, ಹೌದಾ ಮೇಡಮ್? ತಾವು ಏನು ಇಲ್ಲಿ ಗ್ರೂಪ್ ಡಿ ನಲ್ಲಿ ಏನು ಸೇವೆ ಕೊಡ್ತೀರಿ ಇಲ್ಲಿ? ಸರ್ ಇಲ್ಲಿ ಇದೆಲ್ಲ ಟಪಾಲು ಎಲ್ಲ ತಗೋತೀವಿ ಸರ್. ಸೇವೆ ಅಂದ್ರೆ ಆಫೀಸಿಂದ ಎಲ್ಲ ಕಚೇರಿ ಕೆಲಸ ಎಲ್ಲ ಮಾಡ್ತೀವಿ. ಕಚೇರಿ ಕೆಲಸ ಮಾಡಿದಿರ, ಆಯ್ತು ಸರ್. ನಮಗೆ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡೋರು ಯಾರಿದ್ರು ದಯವಿಟ್ಟು ಕರ್ಸಿ. ಅದು ನನಗೆ ನಿಮಗೆ ಮಾಹಿತಿ ಇಲ್ದಾಗ ನಾನು ಕೇಳಕ್ ಬರಲ್ಲ ಸರ್. ದಯವಿಟ್ಟು ರೈತರಿಗೆ ಯಾರಾದ್ರೂ ಮಾಹಿತಿ ಕೊಡೋರಿದ್ರೆ ಕರ್ಸಿ. ನಾನು ನಿಮ್ಮ ಹತ್ರ ಆರ್ಗ್ಯೂ ಮಾಡಕ್ಕಾಗಲ್ಲ. ನನಗೆ ಇಲ್ಲಿ ಆಗ್ತಕ್ಕಂತ ರೈತರ ಮೇಲೆ ಅನ್ಯಾಯ ಯಾರು ಕೇಳರಿಲ್ಲ ಅಂತೇಳಿ ನೀವು ಈ ತರ ಅನ್ಯಾಯನೇ ಮತ್ತಿದು. ಎಷ್ಟು ಗಂಟೆಗೆ ಬಂದಿದ್ದಾರೆ ರೈತರು? ಒಂದ್ ನಿಮಿಷ. ಎಷ್ಟು ಗಂಟೆಗೆ ಬಂದಿರಿ ನೀವು? ಬೆಳಗ್ಗೆಯಿಂದ ಬಂದಿದ್ರಿ. ಎಷ್ಟು ಗಂಟೆಯಿಂದ? 10 ಗಂಟೆಯಿಂದ ಇದ್ದೀರಿ. ನಿನ್ನೆ ಪಾಣಿ ಇಲ್ದಂಗ್ ಕೊಟ್ಟಾರ. ಪಾಣಿ ತಂದು ಕೊಡಲ್ಲ. 2:20 ತಕ್ಕ ನಾವು ಶೇಂಗಾ ಕೊಟ್ಟಿದೀವಿ. ಕೊಟ್ಟಿದ್ದೀರಿ. ಎಷ್ಟು ಕೊಟ್ಟಿದ್ದೀರಿ ಸರ್? ಸರ್ ಎಷ್ಟು ಕೊಟ್ಟಿದ್ದೀರಿ ಸರ್? 210 ಬಂದಿದ್ದು 210 ಚೀಲನು ಕೊಟ್ಟಿದೀವಿ ಸರ್. 210 ಕೊಟ್ಟಿದ್ದೀರಿ ನೀವು. ಆಯ್ತು. ಈಗ ಸ್ಟಾಕ್ ಇಲ್ಲ ನಿಮ್ಮ ಕಡೆ. ನಾಳೆ ಸರ್ ಒಂದ್ ನಿಮಿಷ, ಈಗ ಸ್ಟಾಕ್ ಇಲ್ಲ ನಿಮ್ಮ ಹತ್ರ? ಸ್ಟಾಕ್ ಇಲ್ಲ. ದಯವಿಟ್ಟು ಬೀಗ ಓಪನ್ ಮಾಡಿ ಸರ್. ನೀವು ತೋರಿಸ್ಬೇಕು, ಈಗೆಲ್ಲ ತೋರಿಸ್ಬೇಕು. ಬೀಗ ಓಪನ್ ಮಾಡಿ ಸರ್. ನನ್ನ ಫೋನ್ ಅಲ್ಲಿ ಮಾತಾಡೋಣ. ಇಲ್ಲಿ ಮಾತಾಡ್ರಿ. ದಯವಿಟ್ಟು ಓಪನ್ ಮಾಡಿ. ಯಾರು ರೌಡ್ ಸ್ಪೀಕರ್ ಇರ್ರಿ? ಸರ್ ಇವರು ಸ್ಟಾಕ್ ಖಾಲಿ ಆಗತ್ತೆ ಅಂತ ಹೇಳಿದ್ರೆ ನಮಗೆ ಗೋಲ್ಡನ್ ನಾವು ನೋಡಿ ಹೋಗ್ಬಿಡ್ತೀವಿ. ಆತು ಕೊಟ್ರೆ ನೀವೇ ಕೊಡ್ಬೇಕು. ಸರ್ ಅವರು ದಯವಿಟ್ಟು ಆಯ್ತು ಆಯ್ತು, ಒಂದ್ ನಿಮಿಷ ಸರ್. ಸರ್ ಒಂದ್ ನಿಮಿಷ ಕೇಳ್ರಿ. ಆಯ್ತು, ಈಗ ಎಷ್ಟು ಕೊಟ್ಟಿದ್ದೀರಿ ಸರ್ ಸ್ಟಾಕ್? ಸರ್ ಒಂದ್ ನಿಮಿಷ ದಯವಿಟ್ಟು ಯಾರು ಮಾತಾಡ್ಬೇಡ್ರಿ, ನಾನು ಕೇಳ್ತೀನಿ. ಒಂದ್ ನಿಮಿಷ ಸರ್. ಯಜಮಾನ್ರೆ ನಾನು ಮಾತಾಡಕ್ಕೆ ಆಯ್ತು ಸರ್. 200 ನೀವು ಗೋಲ್ಡ್ ಅನ್ನು ಓಪನ್ ಮಾಡಿ ನಿಮ್ ಕಡೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗ್ಬಿಡ್ತೀವಿ. ಆಯ್ತು. 200 ಜನಕ್ಕೆ ಅಲ್ಲ, ಒಂದ್ ನಿಮಿಷ ತಡ್ರಿ ಒಂದ್ ನಿಮಿಷ ಸರ್. 200 ಜನಕ್ಕೆ ತಾವೇನ್ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಕೊಟ್ಟಿದ್ದೀರಿ, ಕರೆಕ್ಟಾ? ನಿನ್ನೆ ಕೊಟ್ಟಿದ್ವಿ, ಇವತ್ತು ಕೊಟ್ಟಿದ್ದೀರಿ. ನೀವು ಇವತ್ತು ಬೆಳಿಗ್ಗೆ ಆಯ್ತು. ಇವತ್ತು ಏನ್ ಎಷ್ಟು ಕೊಟ್ಟಿದ್ದೀರಿ ಪಾಣಿಯಲ್ಲಿ? ಪಾಣಿ ಎಷ್ಟು ಜನ ಇಸ್ಕೊಂಡಿದ್ದೀರಿ? ಎಲ್ಲ ದಾಖಲೆ ನಮಗೆ ತೋರಿಸ್ಬೇಕು ನೀವು, ಹೌದಾ? ಸರಿ ತೋರಿಸ್ರಿ. ಕ್ಲಾರಿಟಿ ಕೊಡ್ಬೇಕು ನೀವು. ಪಾಣಿ ಇಲ್ದಂಗ ಸಹ ರೈತರಿಗೆ ಕೊಟ್ಟಿದ್ದೀರಿ ಇಲ್ಲಿ. ಸರ್ವೆ ನಂಬರ್ ಹೇಳ್ತಾರೆ ಮೇಡಮ್, ನನ್ನ ಹತ್ರ ದಾಖಲೆ ಇದಾವೆ. ಪಾಣಿ ಇಲ್ದಂಗ ನೀವು ಕೊಟ್ಟಿದ್ದೀರಿ. ನಿನ್ನೆ ಪಾಣಿ ದಾಖಲೆ ಇದಾವೆ. ಸರ್ ಒಂದ್ ನಿಮಿಷ. ನಿನ್ನೆ ಎದಕ್ ಕೊಟ್ಟಿವಿ ಅಂತ ಹೇಳ್ರಿ. ನಿನ್ನೆ ಇಷ್ಟಕ್ಕೊಂದು ಕ್ರೌಡ್ ಇದ್ದಿಲ್ಲ. ಸಿಂಗಲ್ ರೈತರು ಬಂದ್ರು. ಅವ್ರದ್ದು ಅವ್ರ ಆಧಾರ್ ನಂಬರ್ ಇಲ್ಲ ಸರ್ವೆ ನಂಬರ್ ಹೇಳಿದ್ರೆ ನಾವು ಕಂಡೀಷನ್ ಮಾಡಕ್ ಆಗಲ್ಲ. ಅವ್ರು ಎಕ್ಸ್ಪ್ಲೇನ್ ಅಲ್ಲ, ನಾವು ಕಂಡೀಷನ್ ತರಲೇಬೇಕಂತಂದೇಳಿ ನಾವು ಎಕ್ಸ್ಪ್ಲೇನ್ ಇದು ಮಾಡಕ್ ಆಗಲ್ಲ. ಈಗ ಒಬ್ಬೊಬ್ರು ಆಧಾರ್ ಕಾರ್ಡ್ ತಂದಿರ್ತಾರೆ, ಇಲ್ಲ ಸರ್ವೆ ನಂಬರ್ ನೆನಪಿರ್ತತೆ. ಸರ್ವೆ ನಂಬರ್ ಹೇಳಿದ್ಮ್ಯಾಗೆ ಫ್ರೀ ಟೈಮ್ನಾಗೆ ಸರ್ವೆ ನಂಬರ್ ಚೆಕ್ ಮಾಡಿ ಅವ್ರು ಎಲಿಜಿಬಲ್ ಇದ್ರೆ ಕೊಟ್ಬಿಡ್ತೀವಿ. ಎಲಿಜಿಬಲ್ ಇದ್ರೆ ಕೊಡ್ಬೋದು ಆಯ್ತಾನೆ. ನೀವ್ ಹೇಳಿದ್ದೆ ಲೆಕ್ಕ ಹೋಗೋಣ ಸರ್. ಈಗ ಇಷ್ಟು ಜನ ರೈತರು ಇದಾರೆ, ಇಷ್ಟು ಜನ ರೈತರು ಬಂದ್ರು. ಅವ್ರಿಗೆ ಯಾಕೆ ಸರ್ ಪಾಣಿ ಹೇಳಿದ್ರಿ ನೀವು? ಹಂಗಾದ್ರೆ ಹೇಳಿ ಸರ್, ಅವರಿಗೂ ಅದೇ ರೀತಿಯಲ್ಲಿ ಕೊಡ್ಬೋದಿತ್ತಲ್ಲ ನೀವು. ಲೈನ್ ನಲ್ಲಿ ನಿಲ್ಸ್ಬಿಟ್ಟು ನಿಮ್ಮ ಸರ್ವೆ ನಂಬರ್ ಹೇಳಿ ಅಥವಾ ಆಧಾರ್ ಕಾರ್ಡ್ ಫೋಟೋ ಇದ್ರೆ ತೋರ್ಸಪ್ಪ ಅಂತ ಹೇಳಿ. ಸರ್ ಅಂದ್ರೆ ಒಬ್ಬ ರೈತರಿಗೆ ಅವಕಾಶ ಕೊಡ್ಬೇಕು. ಹೇಳಿ. ಕ್ರೌಡ್ ಇದ್ದಾಗೆ ಕಂಪಲ್ಸರಿ ಬೇಕಾಗ್ತೈತೆ. ನಾವು ರೆಕಾರ್ಡ್ ಮೇಂಟೈನ್ ಮಾಡಬಹುದು. ಈಗ ಫ್ರೀ ಈಗ ಒಬ್ರ ಇಬ್ರ ರೈತರಿದ್ರೆ ಹೋಗಿ ತಗೊಂಬಾರಪ್ಪ ಅಂತ ನಾವು ಬೈದು ವಾಪಸ್ ಕಳ್ಸಕ್ ಬರಲ್ಲ. ಅದು ನಮ್ ಇದೂನು ಅಲ್ಲ. ಆಯ್ತು ಸರ್, ಒಳ್ಳೇದೇ. ನಾವ್ ಏನ್ ಮಾಡ್ತೀವಿ, ಸರ್ವೆ ನಂಬರ್ ನೆನ್ಪೈತಣ, ಇಲ್ಲ ಆಧಾರ್ ಕಾರ್ಡ್ ತಂದಿಯಣ, ಕೊಡೋಣ, ಚೆಕ್ ಮಾಡಿ ಎಲಿಜಿಬಲ್ ಇತ್ತ ಕೊಡ್ತೀವಿ. ಫುಲ್ ಹೆವಿ ಕ್ರೌಡ್ ಆದಾಗ ಏನ್ ಮಾಡಕ್ ಆಗಲ್ಲ. ಆಯ್ತಾ ಸರ್? ಈಗ ನಾನು ಮಾತಾಡ್ಬೋದಾ? ಮಾತಾಡಿ. ಈಗ ರೈತರಿಗೆ ನೀವು ಸರಿಯಾದ ರೀತಿ ಮಾಹಿತಿ ಕೊಟ್ಟಿಲ್ಲ. ಒಂದು, ಈಗ ಪ್ರತಿ ಹಳ್ಳಿ ಏನು ಸುಶೀಲನಗರ, ಸಿದ್ದಾಪುರ, ವೆಂಕಟಗಿರಿವರೆಗೂ ಅಪ್ ಟು ನಮ್ಮ ಏನು ಸಂಡೂರು ಏರಿಯಾ ಬರುತ್ತೆ. ಈ ಕಡೆ ಹೋದ್ರೆ ಬಂಡ್ರಿ, ಕಾಳಿಂಗೇರಿ, ಚೋರ್ನೂರು. ಚೋರ್ನೂರು ಬರಲ್ಲ, ಚೋರ್ನೂರು ಅದು ಅಲ್ಲಿ ಲಾಸ್ಟ್ ಆಗುತ್ತೆ. ಅಲ್ಲಿಂದ ಬಂದಂತ ರೈತರಿಗೆ ನೀವು ಯಾವ ತರ ಕೊಡ್ತಾ ಇದ್ರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವರು ಬೆಳಿಗ್ಗೆ 10 ಗಂಟೆಗೆ ಬಂದಾರಂದ್ರೆ 10 ಗಂಟೆಗೆ ಬಂದವ್ರಿಗೆ ಸಿಕ್ಕಿಲ್ಲ, 2 ಗಂಟೆಗೆ ಬಂದವ್ರಿಗೆ ಸಿಕ್ಕಿದೆ. ಇದಕ್ಕೆ ಏನ್ ಹೇಳ್ತೀರಿ ನೀವು? ಆಯ್ತು, ಇವತ್ತು ಬೆಳಿಗ್ಗೆ 10 ಗಂಟೆಲಿಂದ ನಮ್ಮ EO ಸರ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು ರೈತರ ರೆಕಾರ್ಡ್ಸ್ ಇಟ್ಕೊಂಡು ಒಬ್ಬೊಬ್ಬರನ್ನೇ ಕರೆದು ಫುಲ್ ಕ್ರೌಡ್ ಆಗಿದ್ದಕ್ಕೆ ಇಲ್ಲಿ ಹೊರಗೆ ನಿಂದಿರಿಸಿ ಒಬ್ಬೊಬ್ಬರನ್ನೇ ಕರೆದು ಕೊಟ್ಟಿವಿ.
ಆಯ್ತು ಸರ್, ಆಯ್ತಾ ಸರ್? ನಾನು ರೈತನೇ, ನಾನು ನನ್ನ ತಮ್ಮನ ಜೊತೆಗೆ 4 ಪಾಣಿಗಳನ್ನ ಕೊಟ್ಟಿದ್ದೀನಿ. 3 ಪಾಣಿ ಕೊಟ್ರೆ ಬರೀ 2 ಬಂದವ, ಇನ್ನ ಅವ್ರದ್ದು ಬಂದಿಲ್ಲ. ನಂದು ಬಂದಿಲ್ಲ ಅಂದ್ರೆ ಈತ ಏನು ಅದ್ಲಿ ಬದ್ಲಿ ಮಾಡಿಕೊಟ್ಟಿದ್ದಾನ, ನಿಮ್ಮ ಅಧಿಕಾರಿನ ಏನು ಕೆಳಗೆ ಮಾಡಿ ಹಾಕಿದಾನ ಹೇಳಿ ಸರ್. ಅದಕ್ಕೆ ನಾನು ಹೇಳ್ತೀನಿ 3 ಪಾಣಿ ಜೊತೆಗೆ ಕೊಟ್ಟಿರೋದು. ನಿಮ್ಮ ಪಾಣಿಗಳನ್ನ ಅವ್ರು ದಯವಿಟ್ಟು ಕರೆಸಿ ತಾವು ಬನ್ನಿ. ಅದೇನ್ ಗೋಲ್ಡನ್ ಇದೆ ಬನ್ನಿ ಬನ್ನಿ. ಇಲ್ಲ, ಆಮೇಲೆ ಕೇಳೋಣ. ಅಲ್ಲಿ ಗೋಲ್ಡನ್ ಇಲ್ಲ ಅಂದಾಗ ನಾನು ಅದನ್ನ ಪ್ರಶ್ನೆ ಮಾಡ್ತೀನಿ. ಇವಾಗ ಹೌದು ಐತೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಉಪವಾಸ ಸಾಯ್ತಾ ಇದಾರೆ ಜನ. ಸರ್ ಕ್ಲಿಯರಿಟಿ ಕೊಡಿ ಸರ್. ನೀವು ಮಾತಾಡಬೇಡಿ. ಅವರು ಹೇಳ್ತಿದ್ದಾರೆ ನಾವು ಉಪವಾಸ ಸಾಯ್ತಿದ್ದೀವಿ ನೋಡಿ ಬರ್ರಿ. ಸರ್, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ನೋಡಕತ್ತತೆ. ಒಬ್ರು ಇಬ್ಬರಲ್ಲ, ಅದ್ರಾಗ ಸರ್ಕಾರದಿದ್ದೇನು ನಿಮ್ಮ ಮನೆಯಲ್ಲಿ ಬಂದು ಕೆಲಸ ಇಲ್ಲ. ಇಲ್ಲಿ ಕೇಳಿ ಬಂದಿದ್ದು ಯಾರು ಮುಟ್ಟಂಗಿಲ್ಲ, ಯಾರು ಮುಟ್ಟಂಗಿಲ್ಲ. ಮದ್ಯಪಾನ ಸೇವಿಸಿ ಬಂದಿದ್ದಾರೆ ಒಬ್ಬ ಅಧಿಕಾರಿ. ದಯವಿಟ್ಟು ಗೋಲ್ಡನ್ ಓಪನ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾವು ರೈತರು ಹೋಗ್ತೀವಿ. ಆಯ್ತು, ನಾವು ಯಾರಿಗೆ ಕೇಳ್ಬೇಕು ಕೇಳ್ತೀವಿ. ರೈತರಿಗೆ ಸಂಕಟ ಆಗುತ್ತೆ. ಊಟ ಮಾಡಿಲ್ಲ ರೈತರು, ನೀವು ಊಟ ಮಾಡ್ಕೊಂಡು ಬಂದ್ರಿ, ನಿಮಗೇನು ಗೊತ್ತಾಗತ್ತೆ? ಮತ್ತೆ ಇದನ್ನ ಕೇಳ್ರಿ ಅಂತ ನೀವು. ರೈತರ ಸಂಕಟ ನಿಮಗೆ ಗೊತ್ತಿಲ್ಲ, ನೀವು ಮಾತಾಡಲ್ಲ. ರೈತ ಅನ್ನ ಬೆಳಿಲ್ಲ ಅಂದ್ರೆ ನೀವು ಅನ್ನ ತಿನ್ನಲ್ಲ. ಮತ್ತೆ ಕುಡಿದಾನ, ಮದ್ಯಪಾನ ಮಾಡಿದಾನ, ಡ್ರಿಂಕ್ ಮಾಡಿದಾನ. ನಾನು ಬಿಡ್ರಿ, ನಾನು ಯಾರ ಜಾಸ್ತಿ ಜನ ಎಲ್ಲರೂ ಬರ್ಬೇಡ್ರಿ. ಬಂಧುಗಳೇ, ಈಗ ಒಳಗೆ ಹೋಗ್ತಾ ಇದೀವಿ. ಏನಿದೆ ಏನಿಲ್ಲ ಅಂತಕ್ಕಂಥದ್ದನ್ನು ಕೂಡ ಲೈವ್ ಮುಖಾಂತರನೇ ನೋಡೋಣ. ಇದೆ ಇದೆ ಅವರು ಕುಂದ್ರ ಅದೆಲ್ಲ ನೋಡೋಣ. ಏನದು ಓಪನ್ ಮಾಡಿ ತೋರಿಸ್ಬೇಕು ಅವರು. ಅಲ್ಲ, ಗೌರ್ಮೆಂಟ್ ಆಫೀಸು ನಿಮ್ಮದಲ್ಲ, ಇದು ನಮ್ಮದೇ. 4 ಜನಗಳದ್ದು ಇದು. ಹೊಡಿಯೋದು ಏ ನಮ್ಮ ಒಂದ್ ನಿಮಿಷ ತಾಳ್ಮೆಯಿಂದ ನಾವು ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ನೋಡಿ, ರೈತ ಬಾಂಧವರು ಒಂದ್ ನಿಮಿಷ ಕೇಳ್ರಿ ಅಣ್ಣರೇ. ಅವ್ರು ಕುಡಿದು ಬಂದಿದ್ದಾರೆ ಅಂದ್ರೆ ಕಾನೂನು ಪ್ರಕಾರ ಅವ್ರಿಗೆ ಏನಾಗ್ಬೇಕು ಅವ್ರಿಗೆ ಆಗುತ್ತೆ. ನಿಮಗೇನ್ ಬೇಕು ಅದನ್ನ ನಾವು ಕೇಳೋಣ. ಒಂದೇ ನಿಮಿಷ, ನಾವು ಕೇಳ್ತೀವಿ, ನಾವು ಇದೀವಿ, ನಾವು ಕೇಳ್ತೀವಿ. ದಯವಿಟ್ಟು ತಾವು ಯಾರು ಮಾತಾಡಕ್ ಹೋಗ್ಬೇಡ್ರಿ, ಸುಮ್ನೆ ರೀ. ತಮ್ಮ ಹೆಸರು ಸರ್? ತಮಗೆ ತಾನೇ ಎಲ್ಲ ಇನ್ಚಾರ್ಜ್ ಇಲ್ಲ. ಹೌದು, ಕೀನು ನಮ್ಮ ಹತ್ರ ಇಲ್ಲ ಅಂದ್ರೆ ಹೇಗ್ ನಂಬೋದು ನಾವು? ಸರ್ ಮಾಡಿದ್ವಿ. ಬಂಧುಗಳೇ ನೋಡಿ, ಈ ಒಂದು ರೂಮಿನ ಬೀಗ ಮುಚ್ಚಿದ್ದಾರೆ. ಮಾಡ್ತಾರೆ ಅವರು. ನೀವು ಪ್ರಾಮಾಣಿಕರಾಗಿದ್ರೆ ಅಂತ ಹೇಳಿದ್ರೆ ಪ್ರೂವ್ ಮಾಡಿದ್ರೆ ನಾವೆಲ್ಲ ರೈತರು ನಮ್ಮ ಮನೆಗಳು ಹೋಗ್ತೀವಿ. ನೀವು ಯಾವತ್ತು ತರಿಸ್ಕೊಟ್ರೆ ಹೇಳಿದ್ರೆ ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ರೈತರು ಭೂಮಿನೇ ನಮ್ ಕಡೆ ಜೀವನ ಮಾಡೋರು. ಆಯ್ತಾ? ನಿಮಗೆ ರೈತರ ಕಷ್ಟ ಗೊತ್ತಾಗಲ್ಲ ಸರ್. ದಯವಿಟ್ಟು ನಿಮಗೆ ರೈತರ ಕಷ್ಟ ಗೊತ್ತಾಗಿದ್ರೆ ಈ ಬೀಗನ ನೀವೇ ಆಗ್ಲಿ
ಸರ್ ಬನ್ನಿ ನಾನು ಪ್ರಾಮಾಣಿಕವಾಗಿದ್ದೀನಿ ಈಗ ಹೊಸ ನಾಳೆ ಹಾಕ್ತೀನಿ ಹೊಡಿತೀನಿ ಅಂತ ಹೇಳಿ ತೋರಿಸ್ಬೋದು ನೀವು. ನೀವೇ ಮಾಡ್ಬೋದು. ಸರ್, ನಾವು ಕೊಡಲ್ಲ ಸರ್. ನಾವು ಕೊಡಲ್ಲ ನೀವು ಒಂದ್ ನಿಮಿಷ ಅಧ್ಯಕ್ಷರ ಒಂದು ನಿಮಿಷ. ನೀವು ಓಪನ್ ಮಾಡ್ತೀರಾ ಇಲ್ಲ ಯಾರನ್ನ ಕರೆಸಿ ಅವ್ರು ಕೂಡ ಓಪನ್ ಮಾಡಿಸ್ಬೇಕಾ? ನಿಮ್ಮ ಎಡಿ ಅವ್ರಿಗೆ ಕರ್ಸ್ಬೇಕಾ ಅಥವಾ ಸೂಪರಿಂಟೆಂಡೆಂಟ್ ಕರ್ಸ್ಬೇಕಾ? ಯಾರಿಗೆ ಕರ್ಸ್ಬೇಕು ಹೇಳಿ ಸರ್, ಕರ್ಸ್ಬೇಕು. ಸರ್ ತಮ್ಮ ಹೆಸರು ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು ರಾಜ ಅಂತೇಳಿ. ಎಲ್ಲಿ ಸರ್? ಇಲ್ಲೇ ನೀವು ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ರಿ ಹೌದಾ? ರಾಜ ಅಂತೇಳಿ ನಿಮ್ಮ ಹೆಸರು. ಆಯ್ತು, ನೀವು ಕೆಲಸ ಮಾಡಿ. ಇನ್ನ ಅರ್ಧ ತಾಸಾಗ್ಲಿ ಊಟ ಮಾಡಿದ್ರು ಪರವಾಗಿಲ್ಲ, ನಾವು ಇಲ್ಲಿ ರೈತರಿಗೆ ವಿಷ ಕೊಟ್ಟರು ಕುಡ್ದೋಗ್ತೀವಿ. ಆಯ್ತು, ನಮಗೆ ರೈತರಿಗೆ ಇಲ್ಲಿ ವಿಷ ಕೊಟ್ಟರು ಕುಡ್ದೋಗಲ್ಲ. ದಯವಿಟ್ಟು ಒಂದು ಸ್ವಲ್ಪ ಎಲ್ಲಿ ಸರ್ ರೈತರಿಗೋಸ್ಕರ ಎಲ್ಲಿ ಸರ್ ಕೆಲಸ ಮಾಡ್ತಾ ಇದ್ದೀರಿ? ಅದನ್ನ ಹೇಳಿ. ರೈತರಿಗೋಸ್ಕರ ಅಂತ ಹೇಳಿ ರೈತರಿಗೋಸ್ಕರ ಎಲ್ಲಿ ಸರ್ ಕೆಲಸ ಇದೆ? ನೀವು ಸಹಕಾರ ಕೊಡಿ. ನಾವು ಸಹಕಾರ ಕೊಡೋದಕ್ಕೆ ನಾವು ಆ ಕಡೆ ಆಫೀಸಿಂದ ಬಂದಿಲ್ಲ. ಅಲ್ಲ, ನಾವು ಆ ಕಡೆ ಆಫೀಸಿಂದ ಬಂದಿಲ್ಲ. ಸರ್ ನಾವು ಇಲ್ಲಿ ಕೇಳಿ ಸರ್, ಒಂದ್ ನಿಮಿಷ, ನೀವು ನಾವು ಕೇಳ್ತಿದ್ವಿ, ಸಹಕಾರ ಕೇಳ್ತಿದ್ವಿ. ಸರ್ ಹೌದು. ಅಲ್ಲ, ಒಂದೇ ದಿವಸದಾಗ ಎಲ್ಲವೂ ಪರಿಹಾರ ಆಗೋದಿಲ್ಲ. ನಾವು ಒಂದೇ ದಿವಸದ ಪರಿಹಾರಕ್ಕೆ ನಾವು ಬಂದಿಲ್ಲ. ಅಧಿಕಾರಿಗಳ ಹತ್ರ ಮಾತಾಡಿ ನಮಗೆ ಒಂದ್ ಸ್ವಲ್ಪ ಮತ್ತೆ ಈಗ ಅವ್ರ ಮನೆಗೆ ಹೆಂಗ್ ಹೋದ್ರು ಅವ್ರು ರಾಘವೇಂದ್ರ ಸರ್ ಮನೆಗೆ ಹೋದ್ರಲ್ಲ, ನಾವೆಲ್ಲರೂ ಇಲ್ಲೇ ಕಾಯ್ತಿದ್ವಿ. ನಾನು ಅವಾಗಲೇ ವಿಡಿಯೋ ಇದೆ ನಮ್ಮ ಹತ್ರ, ಅವ್ರ ಜೊತೆ ಮಾತಾಡಿದೀವಿ ಸರ್, ಅವ್ರನ್ನ ಕರೆಸ್ತೀವಿ ಅವ್ರ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಲಾಧಿಕಾರಿಗಳು ಇದ್ದಾರೆ. ಸರ್ ಓಕೆ, ನಾವೇನ್ ನಿಮಗೆ ನಿಂತ್ ಕೇಳಕ್ ಬರ್ತಾ ಇಲ್ಲ. ಕಾನೂನು ಪ್ರಕಾರ ಏನಿದೆ ಅದನ್ನ ನೀವು ಒದಗಿಸ್ತಾರಲ್ಲ. ಮೇಲಾಧಿಕಾರಿಗಳಿಗೂ ಗೌರವ ಕೊಡ್ತೀವಿ, ನಿಮಗೂ ಗೌರವ ಕೊಡ್ತೀವಿ. ನಾವು ಯಾವುದೇ ತರ ಅಫ್ಸರ್ ಬಗ್ಗೆ ನಡ್ತಾ ಇಲ್ಲ ನಿಮ್ಮ ಹತ್ರ. ದಯವಿಟ್ಟು ನೀವು ತಿಳ್ಕೊಳ್ರಿ, ನಾವು ಇಷ್ಟೊತ್ತು ನಿಮ್ಗೋಸ್ಕರ ಸ್ವಲ್ಪ ಸಮಯ ಕೊಡ್ರಿ, ನಾವು ಮಾತಾಡ್ತೀವಿ. ಅಲ್ಲ ಸರ್ ಇಲ್ಲ, ಓಕೆ, ದಯವಿಟ್ಟು ಯಾರು ಮಾತಾಡ್ಬೇಡ್ರಿ. ಕೂತ್ಕೊಳ್ರಿ, ಎಲ್ಲರೂ ಕೂತ್ಕೊಳ್ರಿ, ಇಲ್ಲೇ ಕೂತ್ಕೊಳ್ರಿ. ಸರ್ ನಿಮಗೆ ಸಮಯದ ಬಗ್ಗೆ ನಾನು 2 ಮಾತು ಕೇಳ್ತೀನಿ ಸರ್, ದಯವಿಟ್ಟು ಉತ್ತರ ಕೊಡಿ ತಾವು. ಗೌರ್ಮೆಂಟ್ ಸಮಯ, ಊಟದ ಸಮಯ ಯಾವ ಟೈಮು, ಆಮೇಲೆ ಆಫೀಸ್ ಓಪನ್ ಮಾಡೋ ಸಮಯ ಯಾವ ಟೈಮ್ ಸರ್? ಸರ್ ಇಲ್ಲಿ ನೋಡಿ, ಬೆಳಗ್ಗೆ 10 ಗಂಟೆಯಿಂದ ಗೌರ್ಮೆಂಟ್ ಆಫೀಸ್ ಓಪನ್. ಓಕೆ ಸರ್, ಓಕೆ. ಮಧ್ಯಾಹ್ನ ಸಮಯ 2 ಊಟ ಇದೆ. ಹಾಂ ಸರ್, ಓಕೆ. ಏನು ಇದ್ದಕ್ಕಿದ್ದಾಗೆ ನಿನ್ನೆ ಹೆಚ್ಚಿದಾಗೆ ರೈತರು ಇರಲಿಲ್ಲ. ಹಾಂ ಸರ್, ಈಗ ಏಕಾಏಕಿ ಕ್ರೌಡ್ ಬಂದಿದೆ ಅಷ್ಟೇ. ಓಕೆ ನಾವು ಎಡಿ ಆಫೀಸಾಗಿ ಸರ್. ಓಕೆ ಸರ್, ನಾನು ಕೇಳಿದ ಪ್ರಶ್ನೆ ತಾವು ದಯವಿಟ್ಟು ಡೈವರ್ಟ್ ಮಾಡಬೇಡ್ರಿ, ಬೇರೆ ತರ ಮಾರ್ಗ ತಗೊಳಕ್ ಹೋಗ್ಬೇಡಿ. ಮತ್ತೆ ಓಪನ್ ಮಾಡೋದು ಯಾವಾಗ ಟೈಮಿಂಗ್ ಇದು? ಈಗ ಇದು ಆಫೀಸ್ ಓಪನ್ ಮಾಡೋ ಟೈಮ್ ಯಾವುದು? 2:45 ಓಪನ್. ಎಷ್ಟಾಗಿದೆ ಸರ್ ಟೈಮು? ಈಗಾಗಲೇ ಬಹಳಷ್ಟು ಆಗಿದೆ. ಅದು ಟೈಮ್ ಎಷ್ಟಾಗಿದೆ ಕ್ರೌಡ್ ಇರೋದ್ರಿಂದ ನಮಗೆ ಸಮಸ್ಯೆ ಸರ್? ಕ್ರೌಡ್ ಬಿಡಿ. ಈಗ ಕಾನೂನು ಪ್ರಕಾರ ಏನಿದೆ, ಪ್ರತಿ ಒಂದು ಪಂಚಾಯತಿ ಒಂದು ಹಳ್ಳಿಗೆ ನೀವು ಇದು ಟಮಾಟೆ ಇದು ತಪ್ಪಡಿ ತಗೊಂಡು ಇದು ಮಾಡ್ತಾರಲ್ಲ, ಸೌಂಡ್ ಮಾಡಿ ಓಡಿ ಒಣಗಿ ನೀವು ಅನೌನ್ಸ್ಮೆಂಟ್ ಮಾಡಿಸ್ಬೇಕು. ನಿಮ್ಮ ಕೆಲಸ ಏನಿದೆ, ಅವ್ರ ಮಠ ಹಳ್ಳಿ ಮಠ ನಿಮ್ಗೆ ತಲುಪಿಸ್ಬೇಕು. ಕರೆಕ್ಟಾ ಸರ್? ನೀವು ತಲುಪಿಸಿ, ಕೇಳಿ ಪೂರ್ತಿ ಕೇಳಿ, ನೀವು ತಲುಪಿಸಿ ಅಲ್ಲಿ ಏನಿದೆ ಪ್ರತಿಯೊಬ್ಬ ರೈತವರಿಗೂ ಕೂಡ ಈ ತರ ಬಂದಿದೆ ನಮ್ಮ ಅಗ್ರಿಕಲ್ಚರ್ ಆಫೀಸಲ್ಲಿ, ಇದನ್ನ ನೀವು ಬಂದು ತಗೊಂಡು ಹೋಗಿ ಅಂತೇಳಿ ನೀವು ಎಲ್ಲಾ ತರಹದ ಕಾನೂನು ಪ್ರಕಾರ ನೀವು ನಡೆಸ್ಬೇಕು ಸರ್. ನೀವು ನಡೆಸಿದ್ದೀರಾ ಸರ್ ಅದನ್ನ? ಸರ್ ಮಾತಾಡಕ್ಕೆ ಅವಕಾಶ ಕೊಡಿ. ಸರ್ ಮಾತಾಡಿ. ಈಗ ನೋಡಿ, ಒಂದೇ ನಿಮಿಷ. ಅವರಿಗೆ ಮಾತಾಡೋದು 210 ಚೀಲ ಬಂದಿತ್ತಲ್ಲ, ಹಳ್ಳಿಗೆ 10 ಚೀಲ ಬಂದಿ, ಒಂದು ಹಳ್ಳಿಗೆ 10 ರೈತರಿಗೆ ಕೊಡ್ತೀವಿ. ಸಣ್ಣ ರೈತರು ಇಲ್ಲ, ಹಿಂದಿಳಿದವರು ಇಲ್ಲ, ಇಂಥವ್ರು ಇಂಥ ಕ್ಯಾಸ್ಟಿಗೆ ಇಂಥ ಇದಕ್ಕೆ ಅಂತ ಹೇಳ್ಬೇಕಾಗಿತ್ತು. ಇಲ್ಲ ಯಜಮಾನ, ನಾ ಮಾತಾಡಕ್ಕೆ ಮಾತಾಡಿ. ಈಗ ನೋಡ್ರಿ, ಯಾವುದೇ ಸ್ಕೀಮ್ ಆಗಲಿ ಏನಿಲ್ಲ, ಅದಕ್ಕೊಂದು ಕ್ರಿಯಾಯೋಜನೆ ಅಂತ ಇರುತ್ತೆ. ಸರ್, ಆ ಕ್ರಿಯಾಯೋಜನೆ ತಕ್ಕಾಗಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕನ್ನೋದು ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಇರುತ್ತೆ. ಇಷ್ಟೇ. ಇಲ್ಲಿ ಮೇನು ಚಾರ್ಜ್ ಇರೋದಂತಂದ್ರೆ ಕೃಷಿ ಅಧಿಕಾರಿಗಳಂತ ಅವರು ಪರ್ಮನೆಂಟ್ ಆಗಿರ್ತಾರೆ. ಹೌದಾ? ಅವ್ರು ಏನಿತ್ತಂದ್ರೆ, ಈಗ ಸ್ಟಾಫ್ ಅಕೌಂಟೆಂಟ್ ಬಿಟ್ರೆ ಕೃಷಿ ಅಧಿಕಾರಿಗಳು ಅಷ್ಟೇ. ಈಗ ನೀವು ಏನಾದ್ರು ಇತ್ತು ಅಂತಂದ್ರೆ, ನಿನ್ನೆ ಅಷ್ಟೊಂದು ಜನ ಇರಲಿಲ್ಲ ಯಜಮಾನ. ಇಲ್ಲ ಅಂತಲ್ಲ, ಹೇಳಿ. ಈಗ ಇವಾಗ ನಾವು ಬೇರೆ ಏನು ಕೇಳಿಲ್ಲ, ಗೋಲ್ಡನ್ ಸ್ಟಾಕ್ ಐತೆ ಇಲ್ಲ ಅಷ್ಟು ನಾವು ತಗೊಂಡು ನೋಡ್ಕೊಂಡು ಹೋಗೋಣ. ನಾವು ನೋಡ್ರಿ, ಅದಕ್ಕೆ ಕಾಲಕೋಶ ಸ್ವಲ್ಪ ಐತೆ ಅಂದ್ರೆ ಐತೆ, ಇಲ್ಲ ಅಂದ್ರೆ ಇಲ್ಲ. ಕೀಸ್ ನಾವು ಡೋರ್ ಮುಚ್ಚಿಬಿಟ್ರೆ ಕೀಸ್ ಕೊಡಕ್ಕೆ ನೀವು ಕಾಲಕೋಶ ಮಾಡ್ಕೊಟ್ರೆ ನಾವು ಸಂತೋಷ. ಮಾಡಿ ಸರ್, ಆಯ್ತು ಸರ್, ಆಯ್ತು. ಹೌದಾ? ಈಗ ರೈತರಿಂದ ಸಹಕಾರ ಸರ್, ಜನ ಎಲ್ಲ ನೀವಿರೋದೇ ರೈತರಿಂದ ಸರ್, ನಾವಿರೋದೇ ರೈತರಿಂದ, ಇಡೀ ಜಗತ್ತಿರೋದೇ ರೈತರಿಂದ. ಹೌದಾ? ಈಗ ನೀವು ಯೋಚನೆ ಮಾಡಿ, ಎಲ್ಲರೂ ಇರೋದು ರೈತರಿಂದ ಅಂತ ನೀವು ಹೇಳಿದ್ರಿ. ಜನ ತನಗಾಗ ಬಂದ್ರೆ ಮುರಿಗೆ. ಒಂದ್ ನಿಮಿಷ ಬೇಡ ಸರ್ ಕೇಳಿ. ನೀವೇನ್ ಹೇಳಿದ್ರಿ? ರೈತರಿಂದಾನೇ ಎಲ್ಲ ಇರೋದು ಹೇಳಿದ್ರಿ. ಓಕೆ, ಸಂತೋಷ. ಬೆಳಿಗ್ಗೆ 10 ಗಂಟೆಯಿಂದ ಇವ್ರು ಕಾಯ್ತಾ ಇದಾರಂತ ಹೊರಗಡೆ.
ಏನು ಸರ್ ಬೆಳಿಗ್ಗೆ 10 ಗಂಟೆಯಿಂದ ಈಗ ಸಮಯ 3:40 4 ಗಂಟೆ ಸಮಯ ಆಗ್ತಾ ಬರ್ತಾ ಇದೆ. ಇಷ್ಟೊತ್ತಾದ್ರೂ ಅವ್ರಿಗೆ ಏನು ಸರಿಯಾದ ಅವ್ರಿಗೆ ಏನು ನೀವು ಕೊಡಬೇಕು ಅಂತೇಳಿ ಅದನ್ನು ಮಾಹಿತಿ ಕೂಡ ಸರಿಯಾದ ಮಾಹಿತಿ ಕೂಡ ಕೊಟ್ಟಿಲ್ಲ ನೀವು. ಹೌದಲ್ಲ ಸರ್, ಮಾಹಿತಿ ಕೂಡ ಸರಿಯಾದ ಮಾಹಿತಿ ನೀವು ಕೊಟ್ಟಿಲ್ಲ. ಈಗ ಅವ್ರು ಊಟ ಕೂಡ ಮಾಡಿಲ್ಲ. ನೀವು ಆರಾಮಾಗಿ ಊಟ ಮಾಡಿಕೊಂಡು 2:30 3 ಗಂಟೆ ಸುಮಾರು ನೀವು ಬಂದರೆ ಏನು ಸರ್ ಬಂದರೆ ಈಗ ನೀವು ಯಾವ ಥರ ರೈತರಿಗೆ ನೀವು ಇದು ಮಾಡ್ದಂಗೆ ಸರ್ ರೇಟ್ ತೊಂದರೆ ಆಗಿದೆ. ಈಗ ಒಂದು ವ್ಯವಸ್ಥೆಯ ಮೇಲೆ ಸಣ್ಣ ಪುಟ್ಟ ಲೋಪದೋಷಗಳು ಇದ್ದೇ ಇರ್ತವೆ. ಓಕೆ. ಇಲ್ಲ ಅಂತ ನಾನು ಹೇಳಲ್ಲ. ಓಕೆ. ಇಲ್ಲ ಅಂತ ಸಣ್ಣ ಪುಟ್ಟ ಈಗ ಏಕಾಏಕಿ ಒಂದು ದಿನಕ್ಕೆ ಇಷ್ಟು ಮಟ್ಟಿಗೆ ರೈತರು ಬಂದಾದ್ರೆ ಅದಕ್ಕೊಂದು ಸರಿಯಾದ ಒಂದು ಹ್ಯೂಮನ್ ರಿಸೋರ್ಸ್ ನೀವು ಸರ ನೀವು ಓಕೆ ಸರ್ ಆಯ್ತು ಅದಕ್ಕೆ ನಮಗೆ ಅದೆಲ್ಲ ನೀನು ಉದಾಹರಣೆ ಕೇಳಕ್ ತಯಾರಿಲ್ಲ. ಬೇಗ ಬಿಚ್ಚು ನೋಡ್ಕೊಂಡು ಸಾರ್ ಯಾರು ಫೋನ್ ಮಾಡೋಣ ನೋಡಿ, ಯಾರು ರಾಘವೇಂದ್ರ ಸಾರ್ ಅಂತೆ ಏವೋನಾ ಇವರು ಫೋನ್ ರಿಸೀವ್ ಮಾಡ್ತಾ ಇದಾರೆ. ನಿಮ್ದೇ ಫೋನ್ ರಿಸೀವ್ ಮಾಡಲ್ಲ. ಇನ್ನ ರೈತ ಸಂಪರ್ಕಕ್ಕೆ ಯಾವ ತರ ಬರ್ತಾರ ಅನ್ನೋದು ಗೊತ್ತಾಗ್ತಲ್ಲ. ಇಲ್ಲಿಯ ಒಂದು ಅಧಿಕಾರಿಯ ಫೋನ್ ಅನ್ನು ಸಹ ರಾಘವೇಂದ್ರ ಸಾರನ್ನು ಇಒ ಅವರು ಫೋನ್ ರಿಸೀವ್ ಮಾಡಲ್ಲ ಅಂದ್ರೆ ಇನ್ನ ರೈತರಿಗೆ ಏನ್ ಸ್ಪಂದನೆ ಮಾಡಿ ಏನ್ ಸಹಕಾರ ಕೊಡ್ತಾರೆ ಇವರು ರೈತರಿಗೆ? ದಯವಿಟ್ಟು ತಿಳ್ಕೋಬೇಕು. ರೈತರು ಇಲ್ಲಿ ಬಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದ್ರೂ ಯಾವುದೇ ರೀತಿಯಲ್ಲಿ ನಿಮಗೆ ಇವರು ನಿಮ್ಮನ್ನ ಏನು ಸೌಲಭ್ಯ ಕೊಡ್ಬೇಕು ಆ ಸೌಲಭ್ಯ ಕೊಡಲ್ಲ. ದಯವಿಟ್ಟು ಇದು ಮೇಲಾಧಿಕಾರಿಗಳು ಬರಬೇಕು. ಇಲ್ಲಿ ಬಂದು ರೈತರ ಬಗ್ಗೆ ಏನಾಗ್ತಾ ಇದೆ, ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಸರಿಪಡಿಸ್ಬೇಕಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ದಯವಿಟ್ಟು ಸರ್ ತಾವೆಲ್ಲಿದ್ರಿ ಆದಷ್ಟು ಬೇಗ ನಿಮ್ಮ ಕೇಂದ್ರಕ್ಕೆ ಬನ್ನಿ. ನೋಡಿ ಸರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇನ್ನು ಯಾರಿಗೆ ಕಾಯ್ಬೇಕು ಸರ್? ನೀವು ಹೇಳಿ ಎಲ್ಲಾರು ಯಾರನ್ನ ಆಗ್ಲಿ ಬಿಡಿ ಸರ್, ಇವತ್ತು ಇಲ್ಲೇ ಕುತ್ಕೊಂಡ್ಬಿಡೋಣ. ಇವತ್ತು ಯಾವಾಗ ಓಪನ್ ಮಾಡಿ ತೋರಿಸ್ತಾರ ತೋರಿಸಿ. ರಾಜ್ಯ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಅಲ್ಲ ತೊಂದರೆ ಇಲ್ಲ ಬಿಡಿ ಸರ್ ನಿಮಗೆ. ಅಲ್ಲ ಹೌದು ಹೇಳಿ ಮಾಡಿ ಸರ್, ಮಾಡಿ ಸರ್ ಮಾಡಿ ಸರ್. ಬೀಗ ಬಿಚ್ಚಿಬಿಡು, ನೋಡ್ಕೊಂಡು ಹೋಗ್ಬಿಡು. ಒಂದ್ ನಿಮಿಷ ಬಿಸ್ತಾರೆ ದಯವಿಟ್ಟು ಇದು ನೀವು ಹೊಡೆದ್ರು ನಮ್ದೇ ತೆರಿಗೆ ರೊಕ್ಕ ಹೋಗೋದು ಹಾಳಾಗಿ ನಾವೇ ತೆರಿಗೆ ಕಟ್ಟೋದು. ಆಯ್ತಾ? ನಮ್ ತೆರಿಗೆ ದುಡ್ಡಲ್ಲಿ ದೊಡ್ಡ ದೊಡ್ಡ ಕಟ್ಟಡ ನಿಮಗೆ ಸಂಬಳ ಕೊಡ್ತಿರೋದು. ನೀವೊಂದು ಬೀಗ ಹೊಡೆದ್ರು ಒಂದ್ ನಿಮಿಷ, ನೀವೊಂದು ಬೀಗ ಹೊಡೆದ್ರು ನಮ್ ತೆರಿಗೆ ದುಡ್ಡಲ್ಲಿ ನಾವು ಕಟ್ಬೇಕದನ್ನ ತಾಂಬಂದು. ಅವರು ಕೂಲಾಗಲ್ಲ, ಅವ್ರು ಬೇರೆ ವಿಚಾರದಿಂದನೇ ಕೇಳ್ತಾರೆ ರೈತರವರು. ಈ ಟೈಮ್ ಊಟ ಮಾಡಿಲ್ಲ ಅಂದಾಗ ಮನುಷ್ಯನಿಗೆ ಸ್ವಲ್ಪ ಆವೇಶ ಗೊತ್ತಾಯ್ತದ ಬಗ್ಗೆ ಇಲ್ಲಿ ಮೇಲಾಧಿಕಾರಿಗಳು ಇರ್ತಾರೆ, ಅವರು ಸರ್ ಇಲ್ಲಿಂದ ನಮಗೆ ಉಪವಾಸ ಸಾಯ್ಬೇಕಂಬದು ಯಾರು ಕೂಳಿ ನಾವು ನಮ್ ದುಡಿದು ತಿಂಬ ನಾವು ನಾವು ರೈತರು ಶ್ರಮಜೀವಿಗಳು. ನಾವು ಹೊಲದಲ್ಲಿ ಕಷ್ಟಪಟ್ಟು ದುಡಿತೀವಿ. ನೋಡ್ತಾ ಇದ್ರಿ ನೀವು ಈ ರೂಮಿನ ಬೀಗ ಓಪನ್ ಮಾಡಕ್ಕೆ ಎಷ್ಟೆಲ್ಲ ಇವ್ರ ರಾಜಕಾರಣಿಗಳು ಓದ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಯಾರೋ ಒಬ್ರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಫೋನ್ ಅನ್ನ. ಈಗ ಸುಮಾರು ಒಳಗಡೆ ಬಂದು ಎಷ್ಟೊತ್ತಾಯ್ತು, ಇಷ್ಟೊತ್ತಾದ್ರೂ ಬರ್ರಿ ಈ ರೂಮಿನ ಬೀಗ ಕೂಡ ತೆಗೀರಿ. ಎಲ್ಲವೂ ತೆಗ್ಸೋಣ ಒಂದ್ ನಿಮಿಷ ತೆಗಿಯೋಣ. ಬೀಗ ಇಲ್ಲ, ಟೈಮ್ 3:30 ಆಯ್ತು. ಇನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಇನ್ನೇನ್ ಸಹಾಯ ಕೊಡ್ತೀರಿ ನೀವು? ಇನ್ನೇನ್ ವಿತರಣೆ ಮಾಡ್ತೀರಿ ಹೇಳಿ ಸರ್? ಈಗ ನೀವು ಯಾವ ತರ ನಿರ್ಧಾರ ತಗೊಳ್ತೀರಾ ತಗೊಳ್ರಿ ಸರ್. ಎರಡು ಓಪನ್ ಮಾಡಿ ತೋರಿಸ್ಬೇಕು ನೀವು. ಇವ್ರ ಚೇಂಬರ್ ಮಾತ್ರ ಒಂದ್ ನಿಮಿಷ, ಇವ್ರ ಚೇಂಬರ್ ಮಾತ್ರ ನೋಡ್ರಿ ಫ್ಯಾನ್ ಓಪನ್ ಇದೆ. ನಮ್ ದುಡ್ಡಲ್ಲಿ ಫ್ಯಾನ್ ರನ್ ಆಗ್ತಾನೆ ಇದೆ. ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸ್ಟಮ್, AC ಎಲ್ಲಾ ಸೌಲಭ್ಯಗಳು ಬೇಕು. ಚೇರು ಆರಾಮಾಗಿ ಕುತ್ಕೊಳಕ್ಕೆ. ರೈತರಿಗೆ ಮಾತ್ರ ಒಂದು ಕುಡಿಯೋ ನೀರಿನ ವ್ಯವಸ್ಥೆ. ಒಂದ್ ನಿಮಿಷ ಅವ್ರ ಕೂಡ ಮುಟ್ಟಿಸ್ತೀವಿ ನಾವೆಲ್ಲ. ಅವರೇ ಮುಟ್ತಾರೆ, ಅವ್ರು ಮುಟ್ಟು ಅವ್ರು ತೋರಿಸ್ತಾರೆ. ಬೀಗ ಯಾಕೆ ಅದನ್ನೇ ಕರ್ಸ್ಬಿಡೋಣ. ನೋಡಿ ಬಂಧುಗಳೇ, ರೈತ ಸಂಪರ್ಕ ಕೇಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸಹ ಇಲ್ಲ ರೈತರಿಗೆ. ಅಂದ್ರೆ ಅಷ್ಟರ ಮಟ್ಟಿಗೆ ಖಜಾನೆ ಖಾಲಿ ಆಗಿದೆ. ರೈತರಿಗೆ ಕುಡಿಬೇಕು ನೀರು ಅಡಿಕೆ ಆಗಿದೆ, ಕುಡಿಯಕ್ಕೂ ನೀರು ಸಹ ಇಟ್ಟಿಲ್ಲ. ಇಲ್ಲಿ ಲಾಕ್ ಮಾಡ್ರಿ. ಎಲ್ಲ ರೈತರು ರೊಚ್ಚಿಗೆದ್ದಿದ್ದಾರೆ. ಹೊರಗಡೆ ಎಲ್ಲ ಫುಲ್ ಕ್ರೌಡ್ ತುಂಬಿದ್ದಾರೆ. ಅವರಿಗೆ ನಮ್ಮ ಏನ್ ಶೇಂಗಾ ಬೀಜ ಕೊಡಬೇಕು ಅಂತ ಹೇಳಿ ನೀರು ಅಡಿಕೆ ಆಗ್ತಾ ಇದೆ. ನೀರಾದ್ರೂ ಕುಡಿಸಿ ಸರ್ ದಯವಿಟ್ಟು. ಇಲ್ಲ ವಿಷನಾದ್ರೂ ಕೊಡಿ ಸರ್, ಕುಡಿತೀವಿ.
ಸುಮ್ನೆ ವಿಷ ಕೊಟ್ಬಿಡಿ ಸರ್, ಸುಮ್ನೆ ನೀರ್ ಕೊಡೋ ಬದಲು ವಿಷ ಕೊಟ್ಬಿಡಿ, ಎಲ್ಲ ಕುಡಿದಿಲ್ಲ ಸತ್ತೋಗ್ಬಿಡ್ತೀವಿ. ನಮ್ ರೈತರದ್ದು ಇದೇ ಬದುಕಾಯ್ತಲ್ಲ. ನಾವು ಲಾಸ್ಟಿಗೆ ಸಾಲ ಸೂಲ ಮಾಡಿ ಬೆಳೆ ಬಿತ್ತಬೇಕು, ಮಳೆ ಹೋಯ್ತು, ಬೆಳೆ ಹಾನಿ ಆಯ್ತು, ಅದಕ್ಕೂ ಪರಿಹಾರನೂ ಬರಲ್ಲ. ಬೀಗ ಅಷ್ಟೇ ಬಿಚ್ಚಿಬಿಡು. ಲಾಸ್ಟಿಗೆ ವಿಷಾನು ಸಿಗಲ್ಲ ನಮಗೆ. ಸ್ಟಾಕ್ ಇಲ್ಲ ಅಂದ್ರೆ ಬೀಗ ಬಿಚ್ಚಿಬಿಡು, ನಾವು ನೋಡ್ಕೊಂಡು ಹೋಗ್ತೀವಿ. ಎರಡೇ ಮಾತು ನನಗೆ ಕೇಳ್ತಾರೆ ನಾನು. ಈ ಒಂದು ವ್ಯವಸ್ಥೆ ಐದೇ ಇಲ್ಲ, ಎರಡೇ. ಅದಕ್ಕೆ ಉತ್ತರ ಕೊಡು, ಬೀಗ ಯಾಕಿಲ್ಲ? ಅಲ್ಲಿ ಹೊರಗಡೆ ಮಹಿಳೆ ಕಾಯ್ತಾ ಇದಾರೆ, ಮತ್ತೆ ಮಹಿಳೆ ಕಾಯ್ತಾ ಇದಾರೆ. ಬೆಳಿಗ್ಗೆ ಇಲ್ಲ, ಯಾವುದೇ ರೀತಿ ಒಂದು ನೋಟಿಸ್ ಬೋರ್ಡಿ ಒಂದು ಮಾಹಿತಿ ಹಾಕಲ್ಲ. ಏನ್ ಬಂದಿದೆ, ಯಾವ ವರ್ಷದಲ್ಲಿ ಏನೇನ್ ಬರ್ತಾ ಇದೆ, ಯಾವ್ಯಾವ ಬೆಳೆ ಬೆಳಿಬೇಕು, ಇವು ನೋಟಿಸ್ ಸುಮ್ಮನೆ ಏನಿಲ್ಲ. ನಾವು ನೋಡ್ಕೊಂಡು ಹೋಗ್ತೀವಿ. ಯಾರು ಕೇಳೋರಿಲ್ಲ, ಗಿಡೋರಿಲ್ಲ. ಶಾಲೆಯಲ್ಲಿ ಇನ್ನೊಬ್ಬ ಬೆಂಬಲ ಬೆಲೆ ಯೋಜನೆ ಅಷ್ಟೇ, ಇದು ಅಷ್ಟೇ. ಇಲ್ಲಿ ಯಾವ ತರ ಒಂದು ರೈತರಿಗೆ ಮಾಹಿತಿ ಹಾಕಿರೋದು ಏನಾದ್ರು ಇದೆಯಾ? ಯಾವ ವರ್ಷದ ಮಾಹಿತಿನೂ ಸರಿಗಿಲ್ಲ. ಇದೊಂದು ಪೋಸ್ಟ್ ಹಾಕಿದ್ದಾರೆ, ಇದು ಬಿಟ್ಟು ಮತ್ತೆ ಯಾವುದಿಲ್ಲ. ಲೈಟ್ ಹಾಕಿ ಸರ್, ಇದು ಸ್ವಲ್ಪ ಕಾಣ್ತಾ ಇಲ್ಲ ನಮಗೂ, ಸ್ವಲ್ಪ ಕಾಣ್ಲಿ, ಇಡೀ ರಾಜ್ಯ ಜನರಿಗೆ ಕಾಣ್ಲಿ. ಎಷ್ಟೆಲ್ಲ ರೈತರು ಏನೇನ ಪಡ್ಕೊಂಡಿದ್ದಾರೆ ರೈತ ಸಂಪರ್ಕ ಕೇಂದ್ರದಲ್ಲಿ. ನಮ್ಮ ನೋಡ್ಬೇಕು, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ದಯವಿಟ್ಟು ತಾವು ನೋಡಿ ಇಂಥ ವ್ಯವಸ್ಥೆ ಇದೆ. ಸರ್ ದಯವಿಟ್ಟು ರೈತರಿಗೆ ಸಾಯ್ತಾರೆ. ಈ ಬೇಸಿಗೆ ನೋಡ್ರಿ, 34 ಡಿಗ್ರಿ ಬೇಸಿಗೆ. ಮಾಡ್ತಾರೆ. ಮುಂಜಾನಿಂದ ಇಲ್ಲೇ 500 ರೂಪಾಯಿ ಕೊಟ್ಟರೆ ಒಂದು ಲೇಬರ್ ಸಿಗಲ್ಲ. ನಾವು ಮುಂಜಾನಿಂದ ಕಾಯ್ಕೊಂಡು ಬಿದ್ವಿ ನೋಡಿ, ಹೊಲದಲ್ಲಿ ನೀರ್ ಕಟ್ಟೋದಿರುತ್ತೆ, ಉಳ್ಳಾಗಡ್ಡೆಗೆ ಔಷಧ ಹೊಡೆಯೋದಿರುತ್ತೆ, ಮೆಕ್ಕೆಜೋಳ ಮುರಿಯೋದಿರುತ್ತೆ, ಚಿನ್ನಿಗೆ ಹಾಕ್ಸೋದಿರುತ್ತೆ. ರೈತ ಸಮಸ್ಯೆಗಳು ಬಹಳ ಇದಾವೆ. ತಾವು ಇಷ್ಟು ಬೆಳಗ್ಗೆ ಮೌನವಾಗಿ ಇಟ್ಕೊಳ್ರೆ ಏನು ಇಲ್ಲ. ದಯವಿಟ್ಟು ಓಪನ್ ಮಾಡಿ ತೋರ್ಸ್ರಿ, 2 ರೂಮ್ ತೋರ್ಸ್ರಿ. ಅಲ್ಲ, ನಾನು ತೋರ್ಸಲ್ಲ ಅಂದಿಲ್ಲ. ಕೀ ನನ್ನ ಹತ್ರ ಇಲ್ಲ. ಒಡಿ ಅಂದ್ರೆ ಒಡಿ. ಒಡಿಯೋ ಹೇಳ್ಬೇಕಾದ್ರೆ ಅಲ್ಲ ರೀ, ಕೀ ನಮ್ಮ ಹತ್ರ ಇಲ್ಲ ಅಂದ್ರೆ ಹೆಂಗ ನಿಮ್ಗೆ? ನಿಮ್ಮ ಹತ್ರ ಕೀ ಇಲ್ಲ ಅಂದ್ರೆ ನೀವು ಅಕೌಂಟೆಂಟ್ ಆಗಿ ಸರ ಸರ ಒಂದ್ ನಿಮಿಷ ದಯವಿಟ್ಟು ಮಾಡ್ರಿ ಸರ್. ನೀವು ಇಷ್ಟೆಲ್ಲ ತಾಳ್ಮೆ ಇದೆ ನಿಮ್ಮ ಹತ್ರ, ಆಯ್ತು, ಓಕೆ. ನೀವು ನಿಮ್ದೇ ಕಚೇರಿ, ಒಂದ್ ನಿಮಿಷ ನೀವೇ ಇಲ್ಲಿ ಇನ್ಚಾರ್ಜ್, ಹೌದಾ? ಒಂದು ಬೀಗ ಅದನ್ನ ಹೊಡೆದು ಬಿಟ್ಟು ಅಲ್ಲಿ ತೋರಿಸ್ಬಿಡಿ ಸರ್ ದಯವಿಟ್ಟು. ಆಯ್ತು, ನಾನು ಏನಂದಣ? ಬರೀ ಆಯ್ತಲ್ಲ ಒಡಿ ಹೇಳಿ. ಒಡಿಯೋದು ಬೇಡ ಅಂತಂದಿದ್ದಕ್ಕ ನಾನು ಇಲ್ಲಿವರೆಗೂ ಅವ್ರು ರೈತರಿಗೆ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರು. ಪಾಪ ಇಲ್ಲಿವರೆಗೆ ಆಯ್ತು, ಒಂದ್ ನಿಮಿಷ. ಒಡಿಯೋದು ಅಂತಿಲ್ಲ. ಅಲ್ಲ ಸರ್, ಈಗ ನೀವೇನ್ ಬೀಗ ಹೊಡಿಯಲ್ಲ, ಅಲ್ಲ, ನೀವು ಬೀಗ ಹೊಡೆದು ತೋರಿಸ್ತೀರಾ? ಒಂದ್ ನಿಮಿಷ ಸರ್. ಈಗ ಏನಂದ್ರೆ ಅವರು ನಾವೇ ಬೀಗ ಹೊಡಿಸಿದೀವಿ ರೈತರು. ಎಲ್ಲಿದ್ದಾರೆ ಸರ್? ಸರ್ ನಾವು ಒಡಿ ಅಂದ್ರೆ ಹೊಡೆದು ಬಿಡ್ತಾರೆ ಈಗ ನೋಡಿ. ಅಲ್ಲ, ಬೀಗ ದುಡ್ಡು ಕೊಟ್ಟು ನಾನು ಅಲ್ಲ 500 ರೂಪಾಯಿ ಕೊಟ್ಟು ಬೀಗ ಹೊಡಿ ಬಾ. ಇಲ್ಲ 500 ರೂಪಾಯಿ ತಗ ಕಳಿಸಿ, 500 ರೂಪಾಯಿ ಕಳಿಸಿ. 112 ಕಾಲ್ ಮಾಡಿ, ಅವ್ರು ಬಂದು ಓಪನ್ ಮಾಡಿಸ್ತಾರೆ. ಮಾಡಿ ಪೊಲೀಸ್ ಇನ್ಫಾರ್ಮ್ ಮಾಡ್ಲಾತಾಗ ಹೋಗಿ ಸರ್ ಹೇಳ್ಬಿಡಿ ಅದನ್ನ. ಅಲ್ಲ ಸರ್, ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲ ಮತ್ತೆ ಅದಕ್ಕೆ ಸರ್, ಈಗ ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ಲಿದ್ರೆ ಇನ್ನು ಯಾವ್ದು ಸರ್? 2 ರೂಮ್ ಬೀಗ ಎದಕ್ಕೆ ಹಾಕಿದಿರ ತಾವು? ಈಗ ಇವ್ರು ಅಕೌಂಟೆಂಟ್ ಆಗಿ, ಒಂದ್ ನಿಮಿಷ ತಡಿ, ಅಕೌಂಟೆಂಟ್ ಆದ್ಮೇಲೆ ನೀವು ಯಾರು ಮಾತಾಡ್ಬೇಡ್ರಿ. ಅಕೌಂಟೆಂಟ್ ಆದ್ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇವ್ರಿಗೆ ಇರುತ್ತಲ್ವಾ? ಮೇಲಾಧಿಕಾರಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ಈ ಕಡೆ. ನೀವು ಸ್ಟಾರ್ಟಿಂಗ್ ಪ್ರಶ್ನೆ ಮಾಡಿ, ನಾವೇನಾದ್ರೂ ಕಾಂಟ್ರಾಕ್ಟ್ ಏನಾಗಿಲ್ಲಪ್ಪ ರೈತರು ಪಾಣಿ ಉಳಿಸ್ಕೊಂಡು ಬೀಜ ಕೊಡಕ ಇವೆಲ್ಲ ರೈಟ್ಸ್ ಇರ್ತಾವ. ಒಂದು ಡೋರ್ ಓಪನ್ ಮಾಡಿ ಬೀಗ ತೋರ್ಸಕ್ಕಾಗಲ್ಲ ನಿಮಗೆ. ಮೇಲಾಧಿಕಾರಿಗಳು ಬರ್ತಾರೆ. ಮೇಲಾಧಿಕಾರಿಗಳು ಯಾವಾಗ ಬರ್ತಾರೆ? ಯಾವಾಗ ಬರ್ತಾರೆ? 4:30 5 ಗಂಟೆ ಹಾಕಕ್ಕ ಅಲ್ಲಿವರೆಗೆ ಕಾಯ್ಬೇಕಾ ನಾವು? ಆಫೀಸ್ ಬರ್ತಾರೆ ಎಲ್ಲರೂ. ಫೋನ್ ನಂಬರ್ ಕೊಡ್ರಿ ಅವ್ರದ್ದು. ಕೊಡ್ರಿ ಅವ್ರು ಯಾರು? ಅವ್ರು ಯಾರು? ಆಫೀಸ್ ಅವ್ರು ಯಾರು ಸರ್? ಅವರು ಫೋನ್ ಮಾಡಿ ಸರ್, ಯಾರು ಬರ್ತಾರಂದ್ರಲ್ಲ. ನಿಮ್ದು ಟೈಮಿಂಗ್ ಏನಿದೆ ಅದನ್ನಾದ್ರೂ ಹೇಳ್ಬಿಡಿ ಸರ್. ನಿಮ್ದು ಊಟದ ಟೈಮ್ ಏನಿದೆ, ಊಟ ಆದ್ಮೇಲೆ ಬರ್ತೀರಿ. ಒಂದ್ ನಿಮಿಷ ದಯವಿಟ್ಟು ಇಲ್ಲಿವರೆಗೆ ಪರೀಕ್ಷೆ ಮಾಡಿದ್ದಾರೆ. ನಮ್ ಕೈಲಿ ಇನ್ನೂ ಕಾಯಕ್ಕಾಗಲ್ಲ. ಖುದ್ದಾಗಿ ನಾವೇ ಬರ್ತೀವಿ ನಿಮ್ ಜೊತೆಗೆ. ನೀವೇ ಬೇಗ ಹೊಡೆದ ತೋರಿಸ್ಬಿಡ್ರಿ. ನಮಗೂ ಬಹಳ ಹೊಟ್ಟೆ ಹಸ್ತಾ ಇದೆ, ಊಟ ಮಾಡಿಲ್ಲ, ನಮಗೆ ನೀರು ಸಹ ಇಲ್ಲ ರೈತ ಕೇಂದ್ರದಲ್ಲಿ. ಏನಿಲ್ಲ, ಈಗ ನಾವು ಕುಡಿಬೇಕು ನೀರು ಸಹ ಇಲ್ಲ ಅಂದ್ರೆ ನಾವೇನೋ ಇಲ್ಲೇ ಸಾಯ್ಬೇಕಾ? ಯಾವಾಗ ಬರ್ತಾರೆ? ರೈತ ಸತ್ ಮೇಲೆ ಬರ್ತಾರಾ? ಅಂದ್ರೆ ರೈತ ಸತ್ ಮೇಲೆ ಅಧಿಕಾರಿಗಳು ಬರ್ತಾರೆ.
ಏನ್ ಮಾಹಿತಿ ಕೊಡ್ತೀರಾ ಸರ್ ನೀವು? ಇಲ್ಲಿ ಬಂದ ಒಂದು ತಾಸು ಆಯ್ತು ಸರ 112 ಕಾಲ್ ಮಾಡಿ. ನಮಗೂ ಹೊಟ್ಟೆ ನಾವು ಉಣ್ಬೇಕು ಉಪವಾಸ ಸಾಯ್ಬೇಕು ಅಷ್ಟೇ. ಅದೇ ಮತ್ತೆ ಹೇಳ್ತಿರೋದು ನಾವು. ಅಲ್ಲ ನೀವೇನ್ ನಾವು ಸತ್ರೂ ಪರವಾಗಿಲ್ಲ, ಇವ್ರು ನೀರು ಕುಡ್ದಿಲ್ಲ ಮಧ್ಯಾಹ್ನ 1 ಗಂಟೆಗೆ ವಾಪಸ್ ಡ್ಯೂಟಿಗೆ ಬರ್ಬೇಕಾ ನಮ್ಗ ಇನ್ನ ಇಲ್ಲ ಸ್ಟಾಕ್ ಇಲ್ಲ ಅಂತ ಗ್ಯಾರಂಟಿ ಬಂದು ಬೀಗ ಗ್ಯಾರಂಟಿ ಗೊತ್ತಲ್ಲ. ಸ್ಟಾಕ್ ಇಲ್ಲ ಸರ್. ಇಲ್ಲಾಂದ್ರೆ ದಯವಿಟ್ಟು ಹೋಗಿ ಸರ್ ತಾವು. ಸರ್ ಇದೆಲ್ಲ ಜನ ಗಲಾಟೆ ತೋರ್ಸಕ್ ಬಂದಿರೋದೇ ಬೀಗದ ರೊಕ್ಕ ಕೊಡ್ತೀನಿ ಬಾರ ಕೊಡಿ. ಬೀಗದ ರೊಕ್ಕ ಅಲ್ಲ ಅವ್ರು ಹೇಳ ನಾನು ಹೊಡೆಯಕ್ ದೊಡ್ಡದಲ್ಲ, ನಾನು ಹೊಡೆಯಕ್ ದೊಡ್ಡದಲ್ಲ. ಅವ್ರ ಮೇಲೆ ಹೋದ ತಪ್ಪು ಅಧಿಕಾರಿಗಳು ಬಂದಾಗ ಹೋಗಿ ರಾಹುಲ್ ಸರ್ ಮಾತಾಡು. ನೀನ್ ಮಾತಾಡೋ. ಇಲ್ಲ ಸರ್ಕಾರಕ್ಕೆ ಏನಿಲ್ಲ. ಹಂಗೆಲ್ಲ ಮಾತಾಡೋ. ಅವಾಚ್ಯ ಶಬ್ದಗಳು ಅವಾಚ್ಯ ಶಬ್ದಗಳು ಮಾತಾಡೋ. ಯಾರಿಗೆ ಮಾತಾಡೋದು? ರಾಘವೇಂದ್ರ ಸರ್. ಒಂದ್ ನಿಮಿಷ ರಾಘವೇಂದ್ರ ಸಾರಿಗೆ ಹೋಗಿ ಮಾತಾಡಂದ್ರಿ ನೀವು. ಮಾತಾಡ್ರಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಅವರು ರೈತರು. ಅವ್ರು ಮಾತಾಡಿದ್ದು ನಿಮಿಷ ಅವ್ರು ಮಾತಾಡಿದ್ರು. ಸರ್ ವಿಡಿಯೋ ಇದೆ ಸರ್, ಲೈವ್ ಇದೆ. ಹೋಗಿ ಮಾತಾಡು ಅಂದ್ರ ಅವರು. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಅವ್ರು ಮಾತಾಡಿದ್ದು ಗೊತ್ತಿದೆ. ಫಸ್ಟ್ ಇವ್ರು ಮಾತಾಡಿದ್ರೆ ಸರ್. ರೈತರವರು ಅಥಾರಿಟಿ ಇದೆ ಸರ್ ಅವ್ರಿಗೆ. ರೈತರವರು ರೈತರು ಅಥಾರಿಟಿ ಇದೆ. ನಿಮಗೆ ಸಂಬಳ ಕೊಡ್ತಿರೋದೇ ನಮ್ ಕಡೆಯಿಂದ, ರೈತರ ಕಡೆಯಿಂದ. ಮತ್ತೆ ರೆಸ್ಪೆಕ್ಟ್ ಕೊಡಿ ಅವರಿಗೆ. ರೈತರ ತಾಳ್ಮೆ ಮೇಲೆ ಪರೀಕ್ಷೆ ಮಾಡ್ಬೇಡಿ ದಯವಿಟ್ಟು. ಆಯ್ತು ಬರ್ರಿ ಸರ್. ಇಲ್ಲ ಇಲ್ಲ ಬರ್ರಿ. ನೀವು ಒಬ್ಬರೇ ಬರ್ರಿ ಸರ್. ಇಲ್ಲ ಬರ್ರಿ ಸರ್, ನೀವು ಒಬ್ಬರೇ. ನೀವೇ ಬೇಕು ಬರ್ರಿ ಸರ್. ಇಲ್ಲ ಇಲ್ಲ ಸರ್, ಬರ್ರಿ ಸರ್ ಒಳಗೆ ನೀವು. ಇಲ್ಲ ಇಲ್ಲ ಬರ್ರಿ ಸರ್. ನೋಡಿ ಬಂಧುಗಳೇ, ಒಳಗೆ ಬರ್ತಾ ಇಲ್ಲ ಅವರು. ಅವ್ರ ಅಧಿಕಾರಿ ನಮ್ಮ ಗೋಲ್ಡನ್ ಬಿಗ್ ಕೊಡ್ರಿ ಸರ್ ದಯವಿಟ್ಟು. ಎಲ್ಲರೂ ಬಂದು ಮಾತಾಡ್ತಾರಂತ ಮಾತಾಡ್ತೀವಿ ಸರ್. ನಾವು ಮಾತಾಡ್ತೀವಿ. ದಯವಿಟ್ಟು ಗೋಲ್ಡನ್ ಬಿಗ್ ಕೊಡಿ. ದಯವಿಟ್ಟು ಗೋಲ್ಡನ್ ಬಿಗ್ ಕೊಡ್ರಿ ಸರ್. ದಯವಿಟ್ಟು ಗೋಲ್ಡನ್ ಬಿಗ್ ಕೊಡ್ರಿ. ನಾವು ಕಾಲಿ ಬೀಳ್ತೀವಿ. ಅಧ್ಯಕ್ಷರೇ ಒಂದ್ ನಿಮಿಷ. ರೈತರು ಉಪವಾಸ ಸಾಯ್ತಾ ಇದೀವಿ. ಆಯ್ತು, ಹೊರಗಡೆ ಅವ್ರು ಏನ್ ಮಾತಾಡ್ತಾರೆ ಮಾತಾಡ್ರಿ. ಇಷ್ಟ ಆಯ್ತು. ಒಂದ್ ನಿಮಿಷ ಬೀಗ ತಕೊಂಡು ಇಷ್ಟ ಆಯ್ತು. ಬೀಗ ತಕ್ಕು ನಿಮ್ಮ ಹತ್ರ ಬೀಗ ಇದೆಯಾ ಇಲ್ಲ ಅಷ್ಟೇ ಹೇಳ್ಬಿಡಿ. ನಿಮ್ಮ ಹತ್ರ ಬೀಗ ಇದೆಯಾ ಇಲ್ಲ ಅಷ್ಟೇ ಬೀಗ ಕೊಡಿ ಸರ್. ಇಲ್ಲ ಸರ್, ನಮ್ಮ ಮೇಲೆ ಕೇಸ್ ಮಾಡಿ ಸ್ಟೇಷನ್ ಕಳಿಸಬೇಕಾದ್ರೆ ನಾವ್ ಇಲ್ಲಿ ಇರ್ತೀವಿ. ನೀವ್ ಏನ್ ಬೇಕಾದ್ರೂ ಮಾಡಿ. ದಯವಿಟ್ಟು ನೀವು ಪ್ರಾಮಾಣಿಕರಾಗಿದ್ರೆ ದಯವಿಟ್ಟು ಬೀಗ ಕೊಡಿ. ಇಡೀ ರಾಜ್ಯದ ಜನರಿಗೆ ಗೊತ್ತಾಗ್ಲಿ. ರೈತ ಸಂಪರ್ಕ ಕೇಂದ್ರ ನಮ್ ಸಂಡೂರಾಗ ಏನೇನಿಲ್ಲ. ಬೀಜ ಗೊಬ್ಬರ ಇದಾವ, ಬೀಜ ಕೊಡ್ತಿರೋ ಕೊಡಲ್ವೋ ಅದನ್ನ ಆಮೇಲೆ ಮಾತಾಡೋಣ. ದಯವಿಟ್ಟು ಆ ರೂಮ್ ಓಪನ್ ಮಾಡ್ತೀವಿ. ನಾನು ನಿಮಗೆ ಕಾಲ್ ಮುಗಿತೀನಿ ಸರ್. ನಾವು ಕೈ ಮುಗಿತು ಬರ್ರಿ ಒಳಗೆ. ಹೊರಗಡೆ ಬರಲ್ಲ, ಬೀಗ ಕೊಡಿ. ಹೊರಗಡೆ ಹೋದ್ರೆ ಬೇರೆ ತರನೇ ಇದೆ ಇದು. ಬೇಡ ಅಣ್ಣ, ಒಂದ್ ನಿಮಿಷ ನಡಿ ಅಣ್ಣ. ದಯವಿಟ್ಟು ಬರೀ ಸರ್. ಕರ್ಸಿ ಸರ್, ಅವ್ರನ್ನ ಬೀಗ ಕೊಡಕ್ಕೆ ಹೇಳಿ ಸರ್. ಬೀಗ ಕೊಡಕ್ಕೆ ಹೇಳಿ ಸರ್. ನೀವು ಪ್ರಾಮಾಣಿಕರಿದ್ದೀರಿ. ಬೀಗ ತೆಗೀರಿ. ಇಷ್ಟ ನಮ್ಮ ರಿಕ್ವೆಸ್ಟ್. ಬೀಗ ತೆಗೆದು ನಿಮ್ಗೆ ಯಾವ್ದು ಸರ್ಕಾರಿ ಯಾರ್ದ್ರಿ ಸರ್ಕಾರಿ ಕಚೇರಿ? ಯಾರ್ದ್ರಿ ಸರ್ಕಾರಿ ಕಚೇರಿ ಇದು? ನಾವ್ಯಾರು ನೀವು ಬರೀ ಸರ್ ದಯವಿಟ್ಟು. ಆಯ್ತು ನೀವಿಲ್ಲೇ ಕೂತ್ಕೊಳ್ರಿ. ರೈತರು ಆಯ್ತು. ಅಧ್ಯಕ್ಷರೇ ಕೇಳ್ರಿ. ಆಯ್ತು ಕುಂದ್ರ ನಾವು ಇಬ್ರು ನೀವಿಲ್ಲೇ ಕೂತ್ಕೊಳ್ರಿ. ಇಲ್ಲ ಅವ್ರು ಇರ್ತಾರೆ ಸರ್. ಯಾಕೆ ಇರ್ಬಾರ್ದು ಸರ್? ನಾಲ್ವರು ಇರ್ಲಿ. ಈಗ ಒಳಗಿರೋದನ್ನ ನಮ್ಮನ್ನು ಹೊರಗೆ ಕಳಿಸಿದ್ದಾರೆ. ಏನ್ ನಡೀತಾ ಇದೆ ನೋಡೋಣ ಇಲ್ಲಿ ಕೂಡ. ದಯವಿಟ್ಟು ಎಲ್ಲರೂ ನಿಂತ್ಕೊಳ್ಳಿ ನೋಡಿ. ಸರ್ ದಯವಿಟ್ಟು ತಮ್ಮ ಐಡಿ ಕಾರ್ಡ್ ಹೊರಗಡೆ ಇಡಿ ಸರ್. ಸರ್ ಇರ್ಲಿ ಅಲ್ಲ ಸರ್, ನಿಮಗೆ ಕೋಟಿ ಗಟ್ಟಲೆ ಕೊಟ್ಟು ಐಡಿ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ನೀವು ಒಳಗಡೆ ಇಟ್ಕೊಳಕಲ್ಲ. ನಮಸ್ಕಾರ. ಈಗ ಒಂದು ಎಣ್ಣೆಕಾಳು ಮತ್ತೆ ಬಿತ್ತನೆ ಜಾಸ್ತಿ ಮಾಡ್ಬೇಕಂತೇಳಿ ಒಂದು ಸ್ಕೀಮ್ ತಂದ್ರು. ಆಕ್ಚುಲಿ ನಮ್ಮ ಕಾರ್ಯಕ್ರಮ ಇರಲಿಲ್ಲ.
ಕಾರ್ಯಕ್ರಮವನ್ನು ನಾವು ಬಳ್ಳಾರಿ ಜಿಲ್ಲೆ ಅಂತ ನಾವು ಸ್ವಲ್ಪ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ಕೊಂಡು ಬಂದಿದ್ವಿ. ಇದು ಒಂದು ಏನಂತ ಸರ್, ಇದು ಒಂದು ಪ್ರಾಯೋಗಿಕವಾಗಿ ಅಂದರೆ ನಮ್ಮ ಭಾಗದಕ್ಕೆ ಏನಾದರೂ ರೋಗ ರುಜಿನ ಅಥವಾ ಹುಳ ಬಾಧೆ ಬರುತ್ತೆ ಸ್ವಲ್ಪ ಜನಕ್ಕೆ ರೈತರಿಗೆ ಕೊಟ್ಟು ಅವರಿಗೆ ಸ್ವಲ್ಪ ಜನ ನಾನು ಆಯ್ತು ಕೊಟ್ಟಿದ್ದೀವಿ ಸರ್. ನಾವು ಬೆಳಿಗ್ಗೆ ಬಂದಾಗ ನಾನು ಒಂದು ಸಭೆ ಮಾಡಿದೆ ಸರ್. ತಾವೆಲ್ಲ ಯಾರನ್ನ ಇದ್ರೆ ಗೊತ್ತಿಲ್ಲ, ಇದೇ ಥರ ಬಂದಿದ್ದಪ್ಪ, ಈ ನೆಕ್ಸ್ಟ್ ಯಾರಿದು ತಗೋರಿ. ನೆಕ್ಸ್ಟ್ ಅದಂದ್ರೆ ಏನು ಸ್ಕೀಮ್ ಇದೆ, ಒಂದು ರಾಗಿ ಸ್ಕೀಮ್ ಇದೆ, ರಾಗಿನೂ ಸಹ ನಿಮಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ. ನೀವು ಈ ಸ್ಕೀಮ್ ಮುಗಿದ ತಕ್ಷಣ ನೀವು ರಾಗಿ ಪ್ರೋಗ್ರಾಮ್ ಕೊಡ್ತೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಟ್ರೆ ಎಷ್ಟಿದೆ ಅಷ್ಟು ಕೊಡ್ತೀನಿ ಅಂತ ನಾನು ಮಾತಾಡಿದ್ದೀನಿ ಸರ್. ನಾನು ಏನು ಮಾಡಿದರೆ ರೈತರು ಏನು ಜನ ಏನು ಕೊಟ್ಟಿದ್ದಾರೆ ಅರ್ಜಿ, ದಯಮಾಡಿ ಸರ್ ಯಾರು ಕೊಟ್ಟಿದ್ರು ಅವ್ರನ್ನ ಇಟ್ಕೊಂಡಿದ್ದೀನಿ. ನಾನು ಒಳಗಡೆ ಕೂತ್ಕೊಂಡಿಲ್ಲ. ಮತ್ತು ನಾನು ಮುಂಚೆಲ್ಲ ಮೊಬೈಲ್ ಚೆಕ್ ಮಾಡಿ ಇದೆಲ್ಲ ಮಾಡಿ ಕ್ಲೀನ್ ಮಾಡ್ತಿದ್ದೆ. ಅವು ಬೇಡ ಸರ್, ಟೈಮ್ ತಗೊಳ್ತಿದ್ದೆ ಅಂತ ದಯವಿಟ್ಟು ಹಿಂಗೆ ಮಾಡಂತ ಎಲ್ಲ ಅದರ ಅವ್ರು ಏನು ಹೇಳ್ತಾರೆ ಮಾಡ್ಕೊಂಡು ಅದ್ರ ಪಕ್ಕ ನಾನು ಇಲ್ಲೇ ನಿಂತ್ಕೊಂಡಿನಿ, ಇಲ್ಲೇ ಮಾಡ್ಕೊಟ್ಟಿದ್ದೀನಿ ಸರ್. ಕೊಟ್ಟಾಗಿ ಅದೊಂದು ನಮ್ಮ ಹುಡುಗ ಬಂದರೆ ನನಗೆ ಇಲ್ಲೇ ಇದ್ದೆ ಸರ್. ನಾನು ಒಳಗಡೆ ಹೋಗಿಲ್ಲ, ಖಾಲಿ ಹೋಗಿಲ್ಲ ಸರ್, ಖಾಲಿ ಆಗಿಲ್ಲ ಅಂತ ಹೇಳ್ದೆ. ಅದಾದ್ಮೇಲೆ ಆಯ್ತು ಬಿಡಪ್ಪ ಅಂತೇಳಿ ನಾನು ಕ್ಲೋಸ್ ಆಗಿತ್ತು ಅಂತೇಳಿ ನಾನು ಸರ್ ಒಂದು ನಿಮಿಷ ಕ್ಲೋಸ್ ಆಗಿದೆ ಅಂತೇಳಿ ನಾನು ತಾವು ಇಲ್ಲೇ ಇದ್ರಿ ಸರ್, ಇದ್ರೆ ಸರ್ ಖಾಲಿ ಆಗಿತ್ತು ಅಂತ ನಾನು ಒಳಗೆ ಹೋದೆ. ಮತ್ತೆ ನಾನು ಒಳಗಡೆ ಬಂದೆ, ಮತ್ತೆ ನೀವೇ ನಮ್ಮ ಮುಂದೆ ಮಾತಾಡಿದ್ರೆ ನಾನು ಅದಾದ್ಮೇಲೆ ನೆಕ್ಸ್ಟ್ ನಾನು ಬಂದ್ಬಿಟ್ಟೆ. ಬಟ್ ಒಳಗಡೆ ನಾನು ಹೋಗಿಲ್ಲ ಸರ್, ತಮಗೆ ಗೊತ್ತಿದೆ ಸರ್. ನಾನು ಅದಾದ್ಮೇಲೆ ನಾನು ಈಗ ಬಂದಿನಿ, ಆಗ ಹೋದ ತಕ್ಷಣ ನಾನು ಒಳಗೆ ಹೋಗಿಲ್ಲ. ಒಳಗಡೆ ಏನಂತ ನಮ್ಮ ಹುಡುಗ ಸಿಗ್ನಲ್ ಕೊಟ್ಟೆ ಸರ್, ಇಲ್ಲ ಸರ್ ಅಂತ ಹೇಳ್ದ. ನಾನು ಇಲ್ಲ ಅಂತೇಳಿ ನಾನು ಹೋಗಿದ್ದೀನಿ. ಸೊ ಈಗ ನನಗೆ ಏನಿದೆ ಗೊತ್ತಿಲ್ಲ ಒಳಗಡೆ, ನಮ್ಮ ಹುಡುಗ ಯಾಕೆ ಹೆಂಗೆ ಮಾಡ್ತಾರೆ ನನಗೂ ಗೊತ್ತಿಲ್ಲ. ಸೊ ನೋಡಿ ನಾನು ಗೋಡನಿಗೆ ನಮ್ಮಲ್ಲಿ ಬೇರೆ ಬೇರೆ ಗೊಬ್ಬರ ಚೀಲಗಳು ಇರ್ತವೆ, ಏನಾದರೂ ಸೈಡ್ಸ್ಗೆ ಪಡಿಸಿ ಬಿದ್ದಿರ್ಬೋದೇ ನನಗೆ ಗೊತ್ತಿಲ್ಲ, ಆಡಿಲ್ಲ. ಬಟ್ ನಿಮಗೆ ಏನಾದರೂ ಒಳಗಡೆ ಇಟ್ಟಿದ್ರೆ ಅನ್ನೋದೊಂದು ಅನುಮಾನಾಸ್ಪದವಿದೆ. ದಯಮಾಡಿ ಹಂಗೇನಿದ್ರೆ ನಮ್ಮಲ್ಲಿ ಯಾವನ, ಯಾಕಂದ್ರೆ ಗೊಬ್ಬರ ಚೀಲಗಳು ಅವೆಲ್ಲ ಬಿದ್ದಿರ್ತವೆ, ಏನಾದರೂ ಒಳಗಡೆ ಇದ್ದರೆ ಹಂಗೇನಾದ್ರು ನಾನು ನೋಡಿಲ್ಲ ಸರ್. ತಮ್ಮಿಂದ ನಾನು ಬಂದಿನಿ, ತಮ್ಮಿಂದ ಹೋಗಿ ಈಗ ಜಸ್ಟಿಗೆ ಬಂದಿನಿ. ಹಂಗೇನು ದಯಮಾಡಿ ಸರ್ ಏನಿದೆ ಕೊಡ್ತೀವಿ. ಒಂದು ಮತ್ತೆ ಎರಡನೇ ಸರ್ ಮತ್ತಿನ್ನೇ ಕಾರ್ಯಕ್ರಮನೇ ಇದು. ಮತ್ತೆ ನಾವು ಬೇಕಂದ್ರೆ ನಮ್ಮ ಮೇಲಧಿಕಾರಿಗಳಿಗೆ ಬರ್ಕೋಬೇಕಾಗುತ್ತೆ ಸರ್, ಬರ್ಕೊಂತೀನಿ. ನೀವು ಯಾರು ಇದ್ರೆ ಹೆಸರೆಲ್ಲ ಬರ್ಕೊಂತೀವಿ ಸರ್, ಅವೆಲ್ಲ ಹೆಸರು ಕೊಡ್ರಿ, ನಾವೆಲ್ಲ ಬರ್ಕೊಂಡು ನಾವು ಹೆಚ್ಚುವರಿ ನಮ್ಮ ಮೇಲಧಿಕಾರಿ ಬರ್ಕೊಂಡು ನಾವು ಅನುದಾನ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ನಿಮಗೆಲ್ಲ ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಓಕೆ, ಸಂತೋಷ ಸರ್. ಆಯ್ತು, ಒಂದ್ ನಿಮಿಷ ಯಾರು ಮಾತಾಡ್ಬೇಡ್ರಿ ಸರ್. ತಮ್ಮ ಹೆಸರು ಸರ್? ಸರ್ ದಯಮಾಡಿ ಎಲ್ಲ ಮಾಡಿ ಸರ್. ಆಯ್ತು, ತಮ್ಮ ಹೆಸರು ಸರ್? ಸರ್ ತಮ್ಮ ಹೆಸರು ಸರ್? ಇದು ಮಾಡಿ ಸರ್ ಓಕೆ, ಸಂತೋಷ. ತಮ್ಮ ಹೆಸರು ಸರ್? ರಾಘವೇಂದ್ರ ಅಂತೇಳಿ. ಸರ್, ಸರ್ಕಾರದ ಸಮಯ ಆಫೀಸ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಯಾವ ಸಮಯ ಸರ್? ಸರ್ ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು 5:30 ಮಟ್ಟ ಸರ್. ನಾನು ಸಾರ ಬಂದಿದ್ರು, ಇಲ್ಲೇ ಕಟ್ಸಂತಿದ್ರು, ಮೇಲಧಿಕಾರಿ ಹೋಗಿದ್ದು ಅಲ್ಲಿ ಇರಲಿಲ್ಲ ಸರ್. ತದನಂತರ ನನಗೆ ಎಲ್ಲ ಕೂಗಿ ಎಲ್ಲ ಹೆಸರು ಕೂಗಿ ಎಲ್ಲ ಮಾಡೋ ಗಂಟಲ್ಲಿ ಇಟ್ಕೊಂಡಿತ್ತು. ಆ ಸಂದರ್ಭಕ್ಕೆ ನಾನು ನೀರು ಕುಡಿದು ಮತ್ತೆ ನಾನು ಸ್ವಲ್ಪ ಹೊರಗಡೆ ಫುಡ್ ತಿನ್ಕೊಂಡು ಬಂದು ಮತ್ತೆ ನಾನು ಸಂಬಂಧಪಟ್ಟ ನಮ್ಮ ಇಲಾಖೆ ಸಿಬ್ಬಂದಿ ಸ್ವಲ್ಪ ಹಿಂಗೆ ಇದೆ ಹಂಗೆ ಅಂದ್ರೆ ಅವ್ರ ಸದಸ್ಯ ಮಾಹಿತಿ ತಗೊಂಡು ಬಂದೆ ಸರ್. ಅಷ್ಟು ಬಿಟ್ಟರೆ ಅಲ್ಲ ಸರ್, ಮಧ್ಯಾಹ್ನ ಊಟಕ್ಕೆ ನಮ್ಮ ಹುಡುಗ ನಾನು ಹೇಳಿದೆ ಸರ್ ಊಟಕ್ಕೆ ಹೋಗಿದ್ರೆ ಊಟ ಮಾಡಿ ಬರ್ತೀನಿ ಅಂತ ಸರ್. ಆಯ್ತು, ಊಟ ಮಾಡಿ ಬಾರಪ್ಪ ಅಂತ ಹೇಳಿದೆ ಸರ್. ಓಕೆ ಸರ್. ಅಷ್ಟು ಬಿಟ್ಟರೆ ಮಾತಾಡ್ಬಿಡ್ತೇನೆ. ಆಯ್ತು ಸರ್, ನಾನು ನಿಮ್ಮ ಹತ್ರ ಬಂದಿದ್ದೆ, ಬಾಳೆಗಳನ್ನ ತಗೊಂಡ್ಬಿಟ್ಟು ಕ್ಲೋಸ್ ಆಯ್ತು ಸರ್, ಖಾಲಿ ಆಗಿದೆ. ಅದನ್ನೇ ಸರ್ ನಾನೇನು ಮತ್ತೇನು ಸರ್ ಇಷ್ಟೊತ್ತು ನೀವು ಮಾತಾಡಿದ್ರಿ, ಈಗ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಇಷ್ಟು ರೈತರ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಇಷ್ಟು ರೈತರು ನಾನು ಬಂದಾಗಿದ್ರು, ನೀವು ಇದ್ರಿ, ಇಲ್ಲೇ ಪಾಣಿ ಇಸ್ಕೊಂತಿದ್ರಿ, ಎಲ್ಲರ ಹತ್ರ ಪಾಣಿ ಇಸ್ಕೊಂಡ್ರೆ ನೀವು ಕೊಟ್ಟಿದ್ರಿ ಸರ್. ಪಾಣಿಗಳ ನಾನು ಇಸ್ಕೊಂಡಿಲ್ಲ ಸರ್, ದಯವಿಟ್ಟು ಅವ್ರ ಮಾತೆಲ್ಲ ಪೂರ್ತಿ ಮಾಡಕ್ ಕೊಡಿ ಸರ್. ಸರ್ ನಾನು ನೀವು ಮಾತಾಡಿದಾಗ ನಾನು ಮಧ್ಯ ಮಾತಾಡಿಲ್ಲ, ನನಗೂ ಅವಕಾಶ ಕೊಟ್ರೆ ನಾನು ಮಾತಾಡ್ತೀನಿ ಆಯ್ತಾ. ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ್ದೆ ಸರಿ ಅಂತ ನಾವು ಒಪ್ಪಾಗ ಆಗಲ್ಲ ಆಯ್ತಾ. ನಿಮ್ಮ ಅಧಿಕಾರಿಗಳು ಏನ್ ಮಾಡಿದ್ರು ನಿಮಗೂ ಗೊತ್ತಿಲ್ಲ ಅಂತೀರಿ, ಮತ್ತೆ ಇನ್ನು ಯಾರಿಗೆ ಕೇಳ್ಬೇಕು ನಾವು? ಇವರು ಬೀಗಕ್ಕೋಸ್ಕರ ನಿಮ್ಮನ್ನ ಕಾಯ್ತಾ ಇದಾರ. ನಿಮ್ಮ ಊಟದ ಸಮಯ ನಿಮಿಷ ಸರ್, ಊಟದ ಸಮಯ 3:30 ಆಯ್ತು. ನಿಮ್ಮ ಸಮಯ ಎಷ್ಟು? ಆಫೀಸಿಗೆ ಬರೋ ಕಚೇರಿಗೆ ಬರೋ ಸಮಯ ಎಷ್ಟು? ಸರ್ ನಾನು ಕಚೇರಿಯಲ್ಲಿ ಇದ್ದೀನಿ, ಎಡಿ ಆಫೀಸಲ್ಲಿ ಇದ್ದೀನಿ. ನಾನು ಊಟ ಸಮಸ್ಯೆ ಎಡಿ ಆಫೀಸ್ ನಲ್ಲಿ ಇದೆಯಾ, ಸಂಪರ್ಕ ಕೇಂದ್ರದಲ್ಲಿ ಇದೆಯಾ? ನಮ್ಮ ಮೇಲಧಿಕಾರಿ ಪಕ್ಕಿದೆ, ನಾನು ಹೋಗಿ ಮಾತಾಡಿನಿ. ಅಲ್ಲ ಸರ್, ಆಯ್ತು, ಒಳ್ಳೇದು ಸರ್. ಅಲ್ಲ ಸರ್, ಒಂದೇ ನಿಮಿಷ ಆಯ್ತು. ಓಕೆ, ನೀವು ಇಲ್ಲೇ ಅಲ್ಲ ಸರ್, ಒಂದ್ ನಿಮಿಷ ಕೇಳಿ. ಪಕ್ಕ ಆಫೀಸಲ್ಲಿ ತಾವ್ ಇದ್ದೀರಾ ಅಂತ ಹೇಳಿದ್ರಿ. ಇಷ್ಟು ಜನ ರೈತರು ಇಲ್ಲಿ ಹೊರಗಡೆ ಇರೋದು ನಿಮಗೆ ಕಾಣಲಿಲ್ಲ ಸರ್? ಹೊರಗಡೆ ಇರೋದು ನಿಮಗೆ ಕಾಣಲಿಲ್ವಾ ಸರ್? ಬೆಳಿಗ್ಗೆಯಿಂದ ಇವರು ಇರೋದು ಕಾಣಲಿಲ್ಲ ಸರ್ ನಿಮಗೆ? ದಯವಿಟ್ಟು ತಾವು ಉತ್ತರ ಕೊಡಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ ಸರ್, ಹೇಳಿ, ತಾವು ಉತ್ತರ ಕೊಡಿ. ಎಡಿ ಆಫೀಸಲ್ಲಿ ಅಣ್ಣ ಒಂದ್ ನಿಮಿಷ, ಎಡಿ ಆಫೀಸಲ್ಲಿ ನಾನು ಇದ್ದೆ ಅಂತ ತಾವು ಹೇಳಿದ್ರಿ ಸರ್, ಕರೆಕ್ಟಾ? ಲೈವ್ ಇದೆ, ಇಡೀ ಕರ್ನಾಟಕ ದೇಶನೇ ನೋಡಕತ್ತೆ. ನೀವೇನಂದ್ರಿ ಎಡಿ ಆಫೀಸಲ್ಲಿ ನಾನು ಇದ್ದೆ ಅಂತ ಹೇಳಿದ್ರಿ, ಹೌದಾ? ಇಷ್ಟು ಒಂದ್ ನಿಮಿಷ ಸರ್, ಒಂದೇ ನಿಮಿಷ ನಾನು ಮಾತಾಡಕ್ ಅವಕಾಶ ಮಾಡ್ಕೊಡಿ. ಇಷ್ಟು ಜನ ರೈತರಿದ್ದಾರೆ, ಇವ್ರು ನಿಮ್ ಕಣ್ಣಿಗೆ ಕಾಣ್ಲಿಲ್ಲ ಸರ್? ನನ್ನ ಪ್ರಶ್ನೆ ಅದು ಇರ್ಲಿ, ಆಮೇಲೆ ಬೀಜ ಇದೆಯೋ ಇಲ್ಲೋ. ಇಷ್ಟು ಜನ ರೈತರು ಇಲ್ಲಿ ಇದ್ರಲ್ಲ ಸರ್, ಇವ್ರು ನಿಮ್ ಕಣ್ಣಿಗೆ ಕಾಣ್ಲಿಲ್ಲ ಏನ್ ಸರ್? ಸರ್ ನಾನು ಇವ್ರ ಜೊತೆ ಹೋಗಿನಿ ಅಲ್ಲಿಂದ ಮತ್ತೆ ಸರ್. ಒಂದ್ ನಿಮಿಷ, ನಾನು ಹೇಳ್ಬೇಡ ನಿಮಗೆ, ನನ್ನ ಹತ್ರ ಎವಿಡೆನ್ಸ್ ವಿಡಿಯೋನು ಇದೆ. ನಿಮ್ಗೆ ನಾನು ವಿಚಾರಣೆ ಮಾಡಿದೆ ಸರ್, ನಾನು ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತೀನಿ, ಬರೀ ಸರ್ ಹೋಗೋಣ ಅಂತ ಹೇಳಿದ್ರು. ನಿಮ್ಮ ಎಡಿ ಅವರು ಇದ್ದಿಲ್ಲ, ನಿಮ್ಗೆ ಯಾರು ಸುಪ್ರೇಜ್ ಅವರು ಇದ್ರೆ ಅವ್ರ ಹತ್ರ ನಾನು ಮಾತಾಡಿದೆ ಸರ್. ಬನ್ನಿ ಸರ್, ಅಲ್ಲೇ ಹೋಗೋಣ ಮಾತಾಡೋಣ ಅಂತ ಹೇಳಿ ನೀವು ಬಂದ್ರಿ.
ಬಂದು ಇಲ್ಲಿಂದ ಹೋದವ್ರು ನೀವು ಈಗ ಬಂದಿದ್ರಿ. ನಮ್ ಜೊತೆಗೆ ರೈತರ ಹತ್ರ ಬಂದು ನೀವು ಯಾವುದೇ ರೀತಿಯಲ್ಲಿ ಸ್ಪಷ್ಟನೆ ಕೊಟ್ಟಿಲ್ಲ. ಯಾರಿಗಾನ ಕೊಟ್ಟಿದಾರ ಏನ್ರಣ್ಣ? ಯಾರನ್ನ ಒಬ್ರು ಹೇಳ್ರಿ, ಕೊಟ್ಟಿದ್ದಾರ ಅಣ್ಣ? ಹೇಳ್ರಿ, ಯಾರನ್ನ ಕೊಟ್ಟಿದಾರ? ಈ ಟೈಮ್ ಆಗೈತೆ, ನಾನು ಊಟಕ್ಕೆ ಹೋಗಿ ಟೈಮಿಗೆ ಬರ್ತಂತ ನಿಮ್ಗೆ ಯಾರನ್ನ ಹೇಳ್ಯಾರಣ್ಣ? ಯಾರಿಗೆ ಹೇಳಿಲ್ಲ. ನೀವು ಹೋಗ್ಬೇಕಾದ್ರೆ ನೋಡ್ರಿ, ರೈತ ಬಂದವ್ರೆ, ನಾನು ಊಟಕ್ಕೆ ಹೋಗ್ತಾ ಇದೀನಿ, ಊಟಕ್ಕೆ ಹೋಗಿ ಬಂದ್ಮೇಲೆ ನಿಮ್ಗೆ ಎಲ್ಲರಿಗೂ ಸ್ಪಷ್ಟತೆ ಕೊಡ್ತೀನಿ ನಾನು. ಇಲ್ಲಿ ಇದೇನಾ ಇಲ್ಲ ಗೋಲ್ಡನ್ ಚೆಕ್ ಮಾಡಿ ನಾನು ಹೇಳ್ತೀನಿ ಅಂತ ಒಂದ್ ಮಾತು ಹೇಳಿ ನೀವು ಹೋಗಿದ್ದಿದ್ರೆ ರೈತರು ಅಟ್ಲೀಸ್ಟ್ ಅವ್ರ ಮನೆಗಳಿಗೆ ಹೋಗಿ ಊಟನಾದ್ರೂ ಮಾಡ್ಕೊತಿದ್ರು. ನಿಮ್ಮ ಕಚೇರಿಯಲ್ಲಿ ರೈತರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸರ್. ಸಾಯ್ಬೇಕಾ ಇಲ್ಲಿ ಬಂದು ನಿಮ್ಮ ಹತ್ರ? ಹಂಗಾದ್ರೆ ಹೇಳಿ. ನಾನು ಅಲ್ಲಿ ಹೋದ ತಕ್ಷಣ ನಿಮ್ಗೆ ಮಾತು ಹೇಳೋಕೆ ಊಟಕ್ಕೆ ಬರ್ತಿರ್ತೆ, ನಾನು ಹಂಗೆ ಮತ್ತೆ ಇದು ಯಾರು ತಪ್ಪು ಸರ್? ಇದು ಅಂದ್ರೆ ರೈತರು ಬೇಕಾಬಿಟ್ಟು ಬಿದ್ಬಿಟ್ಟಿದ್ದಾರೆ ನಿಮಗೆ. ರೈತರಿಗೆ ಯಾವನು ಕೇಳೋನಿಲ್ಲ, ಹೇಳೋನಿಲ್ಲ. ಏನ್ ಮಾಡ್ಬೋದ್ರು, ಏನ್ ಮಾಡಿದ್ರು ನಡೆಯುತ್ತೆ. ಸರ್ ಕುಡಿಯಕ್ ನೀರಿಲ್ಲ ಸರ್. ಇಷ್ಟು ಜನ ರೈತರು ಇಲ್ಲಿ ಇದ್ದಾರೆ, ಕುಡಿಯಕ್ ನೀರಿನ ವ್ಯವಸ್ಥೆ ಇಲ್ಲ. ಅಷ್ಟೇನಾ? ರೈತರು ದೇಶದ ಬೆನ್ನೆಲುಬು ಅನ್ನೋದು ನೀವು. ಯಾರಿಂದ ಅಲ್ಲ ಸರ್, ಯಾರಿಂದ ಸಂಬಳ ತಗೊಂತ ಇದ್ರಿ ನೀವು? ಅದನ್ನಾದ್ರೂ ಹೇಳಿ. ನಾವು ಕಟ್ಟರೆ ತೆರಿಗೆಯಲ್ಲಿ ನೀವು ಸಂಬಳ ತಗೊಂತ ಇದ್ರಿ, ನೀವೊಂದು ಪೈಸೆಯಲ್ಲಿ ಕುತ್ಕೊಂಡಿದ್ರಿ. ಸರ್ ಹೆಸರು ಆಮೇಲೆ ಬರ್ಸೋಣ ದಯವಿಟ್ಟು. ಅವು ಎರಡು ಗೋಡೌನ್ ಖಾಲಿ ಆಗಿದೆ ಅಂತ ಹೇಳಿದಾರೆ, ಹೌದಲ್ಲಪ್ಪ? ಎಲ್ಲರಿಗೂ ಖಾಲಿ ಆಗಿದೆ ಅಂತ ಹೇಳಿದಾರೆ, ಹೌದಲ್ಲ? ಇಲ್ಲ, ಇವರು ನಮ್ ಕಿವಿ ಮೇಲೆ ಇವು ಹೇಳ್ತಾ ಇದಾರೆ. ಏನಂದ್ರೆ ಅವರಿಗೆ ಏನಂತ ಗೊತ್ತಿಲ್ಲ ನನಗೆ. ಅವ್ರಿಗೆ ಕೇಳಿ ಹೇಳ್ತೀನಿ, ನನಗೆ ಮಾಹಿತಿ ಇಲ್ಲ. ನೀವೇನಾಗಿದ್ರಿ ಇಲ್ಲ? ಹಂಗಾದ್ರೆ ನಾವೇನಾಗಿದ್ರಿ ಸರ್ ಇಲ್ಲಿ? ನಾನು ಮುಂದೆ ಹೋದ್ರಿ ಸರ್. ನಿಮಗೆ ಉಸ್ತುವಾರಿ ಏನ್ ಕೆಲಸ ಕೊಟ್ಟಿದೆ? ನೀವು ದಯವಿಟ್ಟು ಎಲ್ಲರೂ ಸುಮ್ಮನೆ ನಾವು ಕೇಳ್ತೀವಿ, ನಮ್ಗೆ ಉತ್ತರ ಕೊಡಿ. ಅವರು ಕಾಂಟ್ರಾಕ್ಟ್ ಬೇಸಿಕ್ ಆಯ್ತು. ನೀವೇನಿದ್ರಿ ಇಲ್ಲಿ? ನೀವೇನ್ ಸೇವೆ ಕೊಡ್ತೀರಿ ಇಲ್ಲಿ ರೈತರಿಗೆ? ಅದನ್ನ ಹೇಳಿ. ಮತ್ತೆ ಅಲ್ಲಿ ಒಳಗಿರ್ತಕ್ಕಂಥ ಸ್ಟಾಕ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೇನ್ ಮಾಹಿತಿ ಕೊಡ್ತೀರಿ ರೈತರಿಗೆ ನೀವು? ಹೇಳಿ ಸರ್. ಈಗ ಎಷ್ಟು ಒಳಗಡೆ ಸ್ಟಾಕ್ ಇದೆ, ಎಷ್ಟು ರೈತರಿಗೆ ನಾನು ವಿತರಣೆ ಮಾಡಿದ್ದೀನಿ, ಅದ್ರ ಲೆಕ್ಕನೇ ಗೊತ್ತಿಲ್ಲ ಈ ಅಧಿಕಾರಿಗೆ. ಈ ಅಧಿಕಾರಿ ರೈತರಿಗೆ ಸಮಜಾಯಿಸಿ ಕೊಡೋ ಕೆಲಸ ಮಾಡ್ತಾ ಇದ್ರೆ ಈಗ. ಅಂದ್ರೆ ನೀವು ಸರ್ ಜನಕ್ಕೆ ಒಬ್ಬೊಬ್ರು ಮುಖ ನೋಡಿ ಕೊಡ್ತಾ ಇದ್ರೆ ಹೆಂಗ ಸರ್? ಮುಖ ಪರಿಚಯ ನೋಡಿ ಕೊಡ್ತಾ ಇದ್ದೀರಾ ನೀವು? ಇಷ್ಟೆಲ್ಲ ನಿಮಗೆ ಅಲ್ಲ. ಆಯ್ತು ಸರ್, ನಡಿ ಸರ್. ಗೋಲ್ಡನ್ ಬೀಗ ಓಪನ್ ಮಾಡಿ ತೋರಿಸ್ಬಿಡಿ ಸರ್. ಗೋಲ್ಡನ್ ಬೀಗ ಓಪನ್ ಮಾಡಿ ಯಾರು ಬರಲ್ಲ? 4.25 ಪ್ಯಾಕೆಟ್ ನೋಡಿ ಬಂಧುಗಳೇ, 4.25 ಪ್ಯಾಕೆಟ್ ನೀವು ಲೈವ್ ಮಾಡ್ಕೊಂಡ್ ಬಂದಿದ್ದೀರಾ? ಲೈವ್ ಮಾಡ್ಕೊಂಡು ಬಂದಿದ್ದೀರಾ? ಇಟ್ಕೊಂಡಿದ್ದೀರಾ ಎಲ್ಲ ಕರೆಕ್ಟ್ ಆಗಿ? ಬೀಗ ಯಾರು ಕೊಟ್ರಿ ಈಗ? ಸರ್ ಎಷ್ಟು ರಾಘವೇಂದ್ರ ಸರ್ ಅವರು ಬೀಗ ಕೊಟ್ಟಿದ್ದಾರೆ. ಇವ್ರು ಬಂದ್ಮೇಲೆ ಬೀಗ ಕೊಟ್ಟಾಗ ಅವ್ರು ರಾಜು ಅನ್ನೋರು ಏನು ಇನ್ಚಾರ್ಜ್ ಇದ್ದಾರೆ ಇಲ್ಲಿ, ಅವ್ರು ಬೀಗ ಓಪನ್ ಮಾಡಿ ರೈತರಿಗೆ ಏನ್ ಹೇಳ್ತಾ ಇದಾರೆ, 4.25 ಪ್ಯಾಕೆಟ್ ಇದಾವೆ. ಅದನ್ನ ಯಾಕೆ ಇಟ್ಕೊಳ್ತೀರಿ ನೀವು 4.25 ಪ್ಯಾಕೆಟ್? ಆ 4.25 ಪ್ಯಾಕೆಟ್ ರೈತರಿಗೆ ಅವಶ್ಯಕತೆ ಇತ್ತು. ಯಾರೊಬ್ಬ ರೈತರು ಬೆಳ್ಕಂತಿದ್ರು ಅವ್ರ ಹೊಲದಲ್ಲಿ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ ನೀವು? ಯಾಕೆ ಖಾಲಿ ಆಯ್ತು ಅಂತ ಹೇಳಿದ್ರಿ ನೀವು? ಅದನ್ನ ಸ್ಪಷ್ಟತೆ ಕೊಡ್ಬೇಕು ಸರ್ ದಯವಿಟ್ಟು. ನೀವು ಹೇಳಿ ಟೆಸ್ಟಿಂಗ್ ಅಂತ ಹೇಳಿ ಇಟ್ಟಿದೀವಿ ಸರ್. ಟೆಸ್ಟಿಂಗ್ ಮಾಡಿದ್ಮೇಲೆ ನಿಮಗೆ ಇದು ಮಾಡ್ತೀವಿ ಸರ್. ಸರ್ ಒಂದ್ ನಿಮಿಷ, 200 ಪ್ಯಾಕೆಟ್ ಬಂದಾಗ ಅದು ಟೆಸ್ಟಿಂಗ್ ಇಲ್ದಂಗೆ 200 ಪ್ಯಾಕೆಟ್ ಇತ್ತಾಗ ಹೆಂಗ್ ಕೊಟ್ರಿ? ಈಗ ಹೆಂಗ್ ಟೆಸ್ಟಿಂಗ್? ಈ 200 ಪ್ಯಾಕೆಟ್ ರೈತರಿಗೆ ಟೆಸ್ಟಿಂಗ್ ಅಂತಾನೆ ಕೊಟ್ಟರೆ ಇವರು. ಈಗ 4.25 ಪ್ಯಾಕೆಟ್ ಉಳ್ದಾಗುದು ಅದನ್ನು ಟೆಸ್ಟಿಂಗ್ ಅಂತಾನೆ ಉಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಕಚೇರಿ ಆವರಣ ದೊಡ್ಡದಿದೆ, ಇಲ್ಲೇ ಒಂದು ನೀರಾವರಿ ಮಾಡ್ಬಿಟ್ಟು, ಹನಿ ನೀರಾವರಿನೋ ಏನೋ ಸಣ್ಣ ನೀರಾವರಿನೋ ಮಾಡ್ಬಿಟ್ಟು 4.25 ಪ್ಯಾಕೆಟ್ ಇಲ್ಲೇ ಒಂದು ಹಾಕ್ಬಿಟ್ಟು ಅವರು ಟೆಸ್ಟ್ ಮಾಡ್ತಾರೆ. ಈಗ ರೈತರಿಗೆ ಕೊಟ್ಟು ರೈತರಿಂದ ಬರ್ತಕ್ಕಂತ ಲಾಭ ನಿರೀಕ್ಷೆ ಇಲ್ಲೇ ಇಲ್ಲಿ ಸರ್. ಏನು ಸ್ಕೀಮ್ ಇದೆ ಕೊಟ್ಟಿದ್ದೀವಿ ಸರ್. ಏನಾರು ಆಗಿ ಸ್ಕೀಮ್ ಇದೆ ಬೇಗ ತಂದು ಕೊಡ್ತೀವಿ ಸರ್. ಮತ್ತೆ ಇದಕ್ಕೆ ನಮ್ಮಲ್ಲಿ ಪ್ರಯೋಗ ಅಷ್ಟು ಬಿಟ್ಟರೆ ರೇಟ್ ಹೆಚ್ಚುವರಿಗೆ ಇವರಿಗೆ ಊಟಕ್ಕಿಂತ ಮುಂಚೆ ಹೋಗ್ಬೇಕಾದ್ರೆ ನಾನು ಇದನ್ನೇ ಕೇಳಿದ್ದು ಸರ್. ಇಲ್ಲಿ ನಾವು ರೈತರು ನಮಗೆ ಬಂದಿದ್ದೀವಿ ಸರ್ ಅಂತ ಕೇಳಿದ್ದೀವಿ. ಸರ್ 1-2 ತಿಂಗಳು ಬಿಟ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಸರ್. 1-2 ತಿಂಗಳ ಬಿಟ್ಟು ಸಮಯ ತಗೊಳ್ರಿ. 1-2 ತಿಂಗಳ ಬಿಟ್ಟು ಸ್ಯಾಲ್ರಿ ಕೊಡ್ತಾರೆ ಸರ್. ನಿಮಗೆ ಸಂಬಳ ಬರುತ್ತಲ್ಲ ತಿಂಗಳ 1-2 ತಿಂಗಳ ಬಿಟ್ಟು ಕೊಡ್ತಾರೆ ತಗೊಳ್ಳಿ. ಅದಕ್ಕೆ ಉತ್ತರ ಕೊಡಿ ಸರ್, ನೋಡೋಣ. ಇದಕ್ಕಾದ್ರೆ ಸಮಯ ಬೇಕು, ನಿಮ್ ಸ್ಯಾಲ್ರಿಗಳಿಗೆ ಆದ್ರೆ ಕರೆಕ್ಟ್ ಬರಬೇಕು.
ನಾವು ಮೇಲೆ ಅದು ಟೆಸ್ಟಿಂಗ್ ಅಂತೇಳಿ ಸ್ವಲ್ಪ ರೇಟ್ ಕೊಟ್ಟರು ಸರ್ ಟೆಸ್ಟಿಂಗ್ ಇಲ್ಲದೆ ಫಸ್ಟ್ ಹೆಂಗ್ ಕೊಟ್ರಿ ಸರ್ ನೀವು ಕೊಟ್ಟಿದ್ಮೇಲೆ ಟೆಸ್ಟಿಂಗ್ ಅಂತ ಮಾಡಕತ್ತೀರ ನೀವು ಜನನ್ನ ಕೊಟ್ಟಿದ್ಮೇಲೆ ಟೆಸ್ಟಿಂಗ್ ಅಂತ ಹೇಳಕತ್ತೀರಲ್ಲ 200 ಪಾಕೆಟ್ ಕೊಟ್ರಲ್ಲ ಟೆಸ್ಟಿಂಗ್ ಅದು ಹೆಂಗ್ ಕೊಟ್ರಿ ಟೆಸ್ಟಿಂಗ್ ಟೆಸ್ಟಿಂಗ್ ಇಲ್ಲ ಹೆಂಗ್ ಕೊಟ್ರಿ ಮೊದಲ ಟೆಸ್ಟಿಂಗ್ ಅಂತಿದ್ರು 200 ಪಾಕೆಟ್ ಆದ್ಮೇಲೆ ಟೆಸ್ಟ್ ಮಾಡ್ತೀರಾ ನೀವು 200 ಪಾಕೆಟ್ ಅಂತಿದ್ಮೇಲೆ ಟೆಸ್ಟ್ ಮಾಡ್ತೀರಾ ಟೆಸ್ಟಿಂಗ್ ಅಂದ್ರೆ ಏನು ಹೇಳು ರೋಗ ರುಜಿನ ಕೀಟ ಬರೋದನ್ನ ಅದು ಕೊಟ್ಟ ಮೇಲೆ ಏನ್ ಟೆಸ್ಟಿಂಗ್ ಸರ್ ನೀವು ಇಟ್ಕೊಂಡ್ರಲ್ಲ 4.5 ಪಾಕೆಟ್ ತಳ್ಳಿ ಸರ್ ಮಾತಾಡ್ತೀನಿ 4.5 ಪಾಕೆಟ್ ಒಳಗಿದಾವೆ 4.5 ಪಾಕೆಟ್ ಒಳಗಿದಾವೆ 200 ಪಾಕೆಟ್ ರೈತರು ತಾಯಿ ಮಾಡ್ಬೇಕು ಅದು ಟೆಸ್ಟಿಂಗ್ ಆಯ್ತಾ ಅದು ಟೆಸ್ಟಿಂಗ್ ಮಾಡಿ ಕೊಟ್ರ ಟೆಸ್ಟಿಂಗ್ ಅಂತ ಅದೇ ಸರ್ ಅದನ್ನ ಹೇಳ್ರಿ ನೀವು ಮಾತಾಡ್ರಿ ಗೊತ್ತಿದ್ದ ಟೆಸ್ಟಿಂಗ್ ಅಂದ್ರೆ ಏನು ಎಲ್ಲ ನಿಮ್ಗೆ ಆಯ್ತು ನಾವು ಮಾತಾಡ್ತೀವಿ 200 ಪಾಕೆಟ್ ಹೊರಗೆ ಕೊಟ್ಟಿದ್ದಾವೆ ಯಾರು ಬರಲ್ಲ ಸರ್ ಎಲ್ಲರಿಗೂ ಅರಿವಿದೆ ಎಲ್ಲರೂ ಒಂದೊಂದು ಮಾತಾಡಿದ್ರೆ ಅರ್ಥ ಏನೈತೆ ಈಗ ಮಾತಾಡಕ್ ಅವಕಾಶ ಮಾಡಿಕೊಡಿ ಇಲ್ಲ ಇಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ ಇವ್ರೆ ತಿರುಗಿ ಮಾತಾಡಿ ಕೇಳಿ ಬಿಡ್ರಿ ಅವರು ಕೇಳ್ರಿ ಸರ್ ಯಾರು ಮೈಮೇಲೆ ಬರಲ್ಲ ಎಲ್ಲರೂ ಕೇಳ್ತಾರೆ ಬಿಡಿ ಕೇಳಕ್ ಯಾರು ಮೈಮೇಲೆ ಬರಲ್ಲ ಸರ್ ಗೊತ್ತಿಲ್ಲ ಅವ್ರಿಗೆ ನೀವೆಲ್ಲ ಮೈಮೇಲೆ ಬರ್ತಾ ಇದ್ರಿ ನೀವೇ ರೈತರು ಯಾರು ಮೈಮೇಲೆ ಹೋಗಲ್ಲ ಮಾತಾಡಿ ನೀವು ಮಾತಾಡಿ ಒಂದ್ ನಿಮಿಷ ಸರ್ ಇವ್ರೇನೋ ಕೇಳ್ತಾರೆ ಕೇಳಿ ನೀವು ಕೇಳಿ ಬಂದವಳೆ ಒಬ್ಬ ರೈತ ಪ್ರಶ್ನೆ ಕೇಳ್ತಿದ್ದಾನೆ ಕೇಳ್ರಿ ನೋಡಿ ಎಷ್ಟು ಇದಾಗ್ತಾ ಇದೆ ಇಲ್ಲಿ ಹೇಳ್ರಿ ನೀವು ಕೇಳಿ ಒಂದೇ ಒಂದು ಮಾತು ಕೇಳಿ ಸರ್ ನನಗೆ ರಾಗಿ ಬೇಡ ನನಗೆ ಬೀಜ ಬೇಡ ಟೆಸ್ಟಿಂಗ್ ಆಗಿದೆಯಾ ಇಲ್ಲ ಟೆಸ್ಟಿಂಗ್ ಅಂದ್ರೆ ಏನು ಅದೇ ಸರ್ ಪ್ರಾಯೋಗಿಕ ಅಂದ್ರೆ ಒಂದು 10-20 ಜನ ಅಥವಾ 30-40 ಜನ ಕೊಟ್ಟು ಅದು ರೋಗ ರುಜಿನ ಊಟದ ಇಲ್ಲ ನಮ್ಮಲ್ಲಿ ಇಳುವರಿ ಬರ್ತದೆ ಅದು ರೈತರಿಗೆ ಮತ್ತೆ ನಾವು ಕೂಡ ನಮ್ಮ ಹಂತದಲ್ಲಿ ರೋಗ ರುಜಿನ ಕೀಟ ಬರ್ತವೆ ದಯವಿಟ್ಟು ಯಾರು ಮಾತಾಡಬೇಡಿ ಆಯ್ತು ಸರ್ ಈಗ ಇದು ಟೆಸ್ಟಿಂಗ್ ಮಾಡಕ್ಕೋಸ್ಕರ ಇದಾವೆ ಇದು ನಿಮ್ಮ ಬೈಲಲ್ಲಿ ಇರ್ಬೇಕಲ್ಲ ಸರ್ ಕಾನೂನು ಪ್ರಕಾರ 4 ಪಾಕೆಟ್ ಒಂದ್ ನಿಮಿಷ ಯಾರು ಮಾತಾಡಬೇಡ್ರಿ 4 ಪಾಕೆಟ್ ಈಗ 4.5 ಪಾಕೆಟ್ ಇಳಿದವಲ್ಲ ಇದು ನಿಮ್ಮ ಕಾನೂನು ಪ್ರಕಾರದಲ್ಲಿ ನಿಮ್ಮ ಬೈಲದಲ್ಲಿ ಇರಬೇಕು ನಿಮ್ಮ ಪೇಪರ್ ಅಲ್ಲಿ ಒಂದ್ ನಿಮಿಷ ಪೇಪರ್ ಅಲ್ಲಿ ದೊಡ್ಡ ಮಾತಲ್ಲ ಸರ್ ನಾನು ಕಾನೂನು ಪ್ರಕಾರ ಕೇಳ್ತಾ ಇದ್ರೆ ದೊಡ್ಡ ಮಾತಂತ ತಾವು ಹೇಳ್ತಾ ಇದ್ರಲ್ಲ ನಾನು ಕಾನೂನು ಪ್ರಕಾರ ಕೇಳ್ತಾ ಇದ್ದೀನಿ ನಿಮಗೆ ಬೇರೆ ಪ್ರಕಾರ ಕೇಳ್ತಾ ಇಲ್ಲ ಆಯ್ತು ಸರ್ ಈಗ ಅಲ್ಲ ಸರ್ ಬೈಲದಲ್ಲಿ 4.5 ಚೀಲ ಬೈಲದಲ್ಲಿ 4.5 ಚೀಲ ಪಾಕೆಟ್ ಟೆಸ್ಟಿಂಗ್ ಇದೆ ಅಂತ ತಾವು ದಯವಿಟ್ಟು ಬರವಣಿಗೆ ಮುಖಾಂತರ ಇರೋದನ್ನ ತೋರಿಸ್ಬಿಡಿ ಸರ್ ಇಲ್ಲ ಎಲ್ಲ ರೈತರನ್ನ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ಅಲ್ಲ ನೀವು ಫಸ್ಟ್ ಇದಕ್ಕೆ ಉತ್ತರ ಕೊಡಿ ಸರ್ ನೀವು ಕಾನೂನಲ್ಲಿ ಯಾವುದೇ ಆಕ್ಟ್ ಅಲ್ಲಿ ನೋಡಿ ನಾನು ಹೇಳ್ತೀನಲ್ಲ ಸರ್ ಯಾವುದೇ ಒಂದು ನಾನು ಕೆಲಸ ಮಾಡ್ಬೇಕಂದ್ರೆ ಕಾನೂನು ಪ್ರಕಾರ ಕೆಲಸ ಮಾಡ್ಬೇಕು ನೀವು ಗೌರ್ಮೆಂಟ್ ಸರ್ವೆಂಟ್ ಹೌದಾ ತಾನೆ ಸರ್ ತಾವು ಗೌರ್ಮೆಂಟ್ ಸರ್ವೆಂಟ್ ಹೌದಾ ತಾನೆ ನಿಮಗೆ ಕೇಳ್ತಾ ಇದ್ದೀನಿ ಸರ್ ಪ್ರಶ್ನೆಗೆ ಉತ್ತರ ಕೊಡಿ ತಾವು ಗೌರ್ಮೆಂಟ್ ಸರ್ವೆಂಟ್ ತಾನೆ ಸರ್ ನಾನು ಮನವಿಯನ್ನು ಕೇಳ್ತಿಲ್ಲ 4.5 ಚೀಲದ ಪಾಕೆಟ್ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಟೆಸ್ಟಿಂಗ್ ಅಂತ ಹೇಳ್ತಾ ಇದ್ರಿ ಸರಿ ಅದು ಟೆಸ್ಟಿಂಗ್ ಅಂತ ಇದ್ರೆ ನಿಮ್ಮ ಬುಕ್ನಲ್ಲಿ ಹಾಗೂ ಕಾನೂನು ಕೊಟ್ಟಿರ್ತಕ್ಕಂಥ ಆಕ್ಟ್ ಇರುತ್ತೆ ಒಂದು ಚಾರ್ಟ್ ಆ ಚಾರ್ಟ್ ಅಲ್ಲಿ ಇದೇನೋ ತೋರಿಸಿ ಸರ್ ದಯವಿಟ್ಟು ಸರ್ ಈ ತರ ಕ್ವಶನ್ ಕೇಳಿದ್ರೆ ತಾವು ಉತ್ತರನೇ ಕೊಡ್ತಾ ಇಲ್ಲ ನೀವು ಈ ತರ ಕೈ ಮುಗಿದ್ರೆ ಜನಸಾಮಾನ್ಯರಿಗೆ ಏನಂತ ನೀವೇ ಏನ್ ಹೇಳ್ತೀರಿ ಹೇಳಿ ಸರ್ 3 ಗಂಟೆ ಆಗ್ಬಿಡ್ತು ಈಗ ಇಲ್ಲಿ ಸಮ ಮಾಡ್ಕೊಂಡು ಅದು 200 ಪಾಕೆಟ್ ಚೀಲ ಒಯ್ದಿದ್ದಾರೆ ರೈತರು ಅದಕ್ಕೇನು ರೋಗ ಬಂತು ಇಳುವರಿ ಬಂದಿಲ್ಲ ಅದು ಟೆಸ್ಟಿಂಗ್ ಆಗಿದೆ ಇವರೇ ಕೊಡಬೇಕು ಇವರೇ ಜವಾಬ್ದಾರಿ ಸರ್ ಏನ್ ಹೇಳ್ತಿದ್ದಾರೆ ಒಪ್ತೀರಾ ಸರ್ ಕೊಡಬೇಕು ಪರಿಹಾರ 200 ಪಾಕೆಟ್ ಯಾರು ತಗೊಂಡು ಹೋಗಿದ್ದಾರೆ ನಮ್ಮ ರೈತರು ಅವ್ರೇನ್ ಬೆಲೆ
ಇಳುವರಿ ಬಂದಿಲ್ಲ, ರೋಗ ಬಂತು, ಏನೇನ್ ಬಂತು, ಇವ್ರ ಪರಿಹಾರ ಇವರೇ ಕೊಡ್ಬೇಕು. ಇವರೇ ಅದು ನಾವು ಫೀಲ್ಡ್ ವಿಸಿಟ್ ಮಾಡ್ಕೊಂಡು ಅದು ಏನಿದೆ ಇದು ಮಾಡ್ತೀವಿ, ನಾವು ಮಾಡ್ತೀವಿ ಸರ್. ಏನೇ ಅನಾಹುತ ಆದ್ರೂ ಇದ್ರ ಹೊಣೆ ನೀವೇ ತಗೊಂತೀರಿ, ಹೌದಾ? ಈಗ ಇಲ್ಲಿ ಬಂದಂತ ರೈತರಿಗೆ ಏನ್ ಹೇಳ್ತೀರಿ, ನೀವು ಏನ್ ಆಶ್ವಾಸನೆ ಕೊಡ್ತೀರಿ? ಕೇಳ್ಬಿಡೋದು ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರೇ, ಇದು ನಾವು ಕೊಡುವಾಗ ಸ್ವಲ್ಪ ಜನ ಜಾಸ್ತಿ ಆಗಿ ಇದಾಗಿದೆ, ಸ್ವಲ್ಪ ತೊಂದರೆ ಆಗಿದೆ. ಸೊ ದಯಮಾಡಿ ಈ ತರ ಆಗ್ಬಾರ್ದಾಯ್ತು. ನೆಕ್ಸ್ಟ್ ಈ ತರ ಆಗದಿರೋ ನೋಡ್ಕೊತೀವಿ. ಮತ್ತೆ ಈಗ ಏನ್ ಬಿತ್ತಿರಲ್ಲ, ನಾನು ಹೇಳೋದು ಪ್ರಾಯೋಗಿಕವಾಗಿ ಅಂತ ಕನ್ನಡದಲ್ಲಿ ಅದು ಟೆಸ್ಟಿಂಗ್ ಆಯ್ತು. ಅದು ಏನಾದ್ರು ಇದು ಬಂದ್ರೆ ದಯವಿಟ್ಟು ನಾವೇ ಇದು ಮಾಡ್ಕೊತೀವಿ ಸರ್. ಮತ್ತೆ ನಾವು ಫೀಲ್ಡ್ ವಿಸಿಟ್ ಮಾಡ್ಕೊಂಡು, ಮತ್ತೆ ಇದು ಉದ್ದೇಶ ಏನಂತಂದ್ರೆ ನೆಕ್ಸ್ಟ್ ಈ ಬೀಜನ ತರದಿಗೆ ಬೇಡ ಅಂತ ಉದ್ದೇಶಕ್ಕೆ ಕೊಟ್ಟಿರ್ತಾರೆ ಸರ್. ನೆಕ್ಸ್ಟ್ ಇನ್ಮೇಲೆ ಈ ತರ ಅವ್ಯವಸ್ಥೆ ಆಗಲಿದ್ದಾಗ ಇನ್ನೊಂದು ಮನವಿ, ದಯವಿಟ್ಟು ತಮ್ಮ ಕಡೆ ಹೇಳಿ ಸರ್, ಒಂದು ಮನವಿ ಮಾಡ್ತೀನಿ. ಪ್ರತಿ ಒಂದು ಹಳ್ಳಿಗೆ ರೈತ ಸಂಪರ್ಕ ಕೇಂದ್ರದ ಮಾಹಿತಿ ಪ್ರತಿ ಒಂದು ಹಳ್ಳಿಗೂ ತಲುಪಿಸ್ಬೇಕು ನೀವು. ಆ ಕೆಲಸ ಮಾಡಿ ಆಮೇಲೆ ರೈತರು ಜಾಗೃತಿ ಆಗ್ತಾರೆ. ಅವ್ರಿಗೆ ಯಾವುದೇ ರೀತಿ ಒಂದು ಮಾಹಿತಿ ಕೊಳ್ಳಾರ್ದೆ ನೀವು ಏಕ್ದಮ್ ನಾನು 200 ಪ್ಯಾಕೆಟ್ ಇಳಿಸಿದೀನಿ ಬರ್ರಿಯಪ್ಪ ಅಂದಾಗ ನಮ್ಮ ರೈತರು ಅಲ್ಲಿ ಹೊಲದಲ್ಲಿ ಕೆಲಸ ಬಿಟ್ಟು ಅವರು ಮನೇಲಿ ಜೀವನ ಬಿಟ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತಾರೆ. ಯಾಕೆ? ಬೀಜ ಸಿಗತ್ತೆ, ಸರ್ಕಾರ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತೇಳಿ. ನೀವು ಇಲ್ಲಿ ಬಂದ್ಮೇಲೆ ಬೀಜ ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗಿಂದ 10 ಗಂಟೆಯಿಂದ ಕಾದ ರೈತರಿಗೆ ಈ ತರ ವ್ಯವಸ್ಥೆ ಮಾಡಿದ್ರೆ ಏನ್ ಹೇಳ್ಬೇಕು? ಒಂದ್ ನಿಮಿಷ ನೀವು ಯಾವ ಎಲ್ಲರಿಗೂ ಕೊಡ್ತಂತ ದಯವಿಟ್ಟು ಏನು ಗಾಬರಿ ಆಗ್ಬೇಡ್ರಿ, ನೀವು ಗಾಬರಿ ಆಗ್ಬೇಡ್ರಿ, ಹೇಳ್ರಿ ಗಾಬರಿ ಆಗ್ಬೇಡ್ರಿ ಹೇಳಪ್ಪ. ಒಬ್ಬರು ಮಾತಾಡಿ, ಗಾಬರಿ ಆಗ್ಬೇಡ ಕೇಳು ಸರ್, ತಾವು ಆರಾಮಾಗಿ ಮಾತಾಡಿ, ಒಳ್ಳೆ ಉದ್ದೇಶ, ರೈತರ ಪರ ಕಾಳಜಿ ಇದೆ, ತಾವು ಕೇಳ್ತಾ ಇದ್ರಿ, ತಮ್ಮನ್ನು ಅಭಿನಂದಿಸ್ತೀವಿ ಸರ್. ತಾವು ಕೇಳ್ಬಿಡಿ ಸರ್. ಈಗ ನೀವು ಕೊಟ್ಟಿದ್ರಲ್ಲ, ಯಾವ ರೀತಿ ಮಾನದಂಡ ಉಪಯೋಗಿಸಿದ್ರಿ? ಫಸ್ಟ್ ನಾವು ಏನ್ ಮಾಡಿದ್ವಿ, ಶೇಂಗಾ ಯಾರು ಹಾಕಿದಾರ ಅವ್ರಿಗೆ ಕೊಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಅವಾಗ ಜನ ಇಲ್ಲ, ನಾನು ಶೇಂಗಾ ಹಾಕ್ತೀನಿ ಬಿತ್ತಿತ್ತು ಅಂದ್ರು. ಮತ್ತೆ ಅದಾನಂತರ ಕೆಲವೊಬ್ರು ಬೆಳೆ ಇಲ್ಲ ಸರ್, ನಾನು ಇದಿದ್ರು ಕೂಡ ಬೆಳೆ ಇದ್ರು ಕೂಡ ಬಿತ್ತಿತ್ತು ಸರ್, ದಯಮಾಡಿ ನನಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರು. ಆ ವಿಷಯ ಕೂಡ ನಾನು ಇಲ್ಲಿ ಬೆಳಿಗ್ಗೆ ಸಭೆ ಭಾಳ ಸುಮಾರು ಒಂದು 60-70 ಜನ ಇದ್ರು ಸರ್. ಆ ಸಭೆದು ಕೂಡ ಎಲ್ಲರ ಹತ್ರ ಮಾತಾಡಿದ್ವಿ ಸರ್ ಹಿಂಗಿದೆ, ನೀವು ಏನಂತೀರ ಒಪ್ಪಿಗೆ ಕೊಟ್ಟರೆ ನಾನು ಇದು ಹಂಚಿಕೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಹಂಚಿಕೆ ಮಾಡೋಣ ಅಂದರೆ ಎಲ್ಲರ ಅದಕ್ಕೆ ಸಹಮತ ಕೊಟ್ಟು ಒಪ್ಪಿಗೆ ಆದಮೇಲೆ ಅವಾಗ ನಾನು ಸ್ಟಾರ್ಟ್ ಮಾಡಿದೆ ಸರ್. ಇರಿಗೇಷನ್ ಫ್ಯಾಕ್ಟ್ರಿಗೆ ಹೇಳಿದೆ, ಹಿಂಗೆ ಸರ್ ಇಲ್ಲ ಸರ್ ನಾವು ಬಿತ್ಕೊಂತ ಇದು ಮಾಡ್ತೀವಿ ಅಂತ ಹೇಳಿದಕ್ಕೆ, ಆಯ್ತು ಸರ್ ನೀವೆಲ್ಲ ಒಪ್ಕೊಂಡ್ರೆ ನಾನು ಹಂಚ ಕೊಡ್ತೀನಿ, ಇಲ್ಲಾಂದ್ರೆ ಹಂಚಲ್ಲ ಅಂತ ನಿಮ್ಮ ಹತ್ರ ಇರ್ತಕ್ಕಂಥ ಸ್ಟಾಕ್ ನ ರೈತರಿಗೆ ಹೇಳಿದ್ರ ನೀವು, ಇಷ್ಟೇ ಪಾಕೆಟ್ ನಮ್ಮ ಕಡೆ ಇದಾವ ಅಂತೇಳಿ? ಸರ್ ನಮ್ಮ ಹತ್ರ ಇರೋ ಪಾಕೆಟ್ ನಮಗೆ ಬಂದ ಬೆಳಿಗ್ಗೆ ನಮ್ಮ ಅನಿಸಿಕೆ ಪ್ರಕಾರ ಸರ್, ನಮ್ಮ ಅನಿಸಿಕೆ ಪ್ರಕಾರ ಸರ್, ನಾವು ಅಧಿಕಾರಿ ತಮಗೆ ಇಲ್ಲಿ ಎಷ್ಟು ಪಾಕೆಟ್ ಬಂದಿದ್ದಾವೆ, ಸ್ಟಾಕ್ ಎಷ್ಟಿದೆ, ರಿಕವರಿ ಎಷ್ಟಿದೆ, ಅದನ್ನ ನೀವ್ ಹೇಳ್ರಿ ಸರ್, ತಾವು ಹೇಳಿ. ನೆಕ್ಸ್ಟ್ ಈ ತರ ಮಾಡಕ್ಕೆ ದಯವಿಟ್ಟು ನೆಕ್ಸ್ಟ್ ಈಗ ಯಾವ ಮಾನದಂಡದಲ್ಲಿ ಕೊಡ್ತೀವಿ? ಎಲ್ಲರಿಗೆ ಬರ್ಬೋದು. ನಮ್ಮ ಮೇಲಧಿಕಾರಿಗೆ ತುರ್ತಾಗಬೇಕು. ನೀವು ಒಳ್ಳೆ ಅಧಿಕಾರಿ ಇದ್ದೀರಿ, ಒಳ್ಳೆ ಸೇವೆ ಮಾಡಿದ್ದೀರಿ, ನಿಮ್ಮ ಹೆಣ್ಮಕ್ಳು ಅಲ್ಲಿ ಕಣ್ಣೀರು ಹಾಕ್ತಾರೆ, ಅದು ನಮ್ಗೆ ಒಳ್ಳೇದಲ್ಲ. ಬಟ್ ನೀವು ಒಳ್ಳೆ ಪ್ರಾಮಾಣಿಕ ನಾವು ನಿಮ್ಮನ್ನ ಗೌರವ ಕೊಟ್ಟು ನಡೀತಾ ಇದ್ದೀವಿ. ಯಾರು ಇಷ್ಟು ಬೇಡ, ಯಾರಿಗೀಗ ಮಾನದಂಡ ಬಂದಿದ್ದಾರೆ ಅವ್ರಿಗೆ ನೋಡ್ಕೊಂಡು ದಯವಿಟ್ಟು ಒಳ್ಳೆ ಅಧಿಕಾರಿ ಪ್ರಾಮಾಣಿಕರಿದ್ದೀರಿ. ಏನು ಇಲ್ಲಿ ಇಡ್ತಕ್ಕಂಥ ಸ್ಟಾಕ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದಾಗ ರೈತರಿಗೆಲ್ಲ ಅನುಮಾನನೇ ಬರೋದು ಇಲ್ಲಿ, ಆಯ್ತಾ? ಖಂಡಿತ ನಾವು ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಗಮನ ತರ್ರಿ, ಇದನ್ನ ರೈತರಿಗೆಲ್ಲ ತಲುಪುವಂತ ಕೆಲಸ ಮಾಡ್ಬೇಕು ನೀವು. ಒಂದ್ ನಿಮಿಷ ಎಲ್ಲರಿಗೆ ಹೇಳ್ಬಿಡ್ತೀನಿ, ನೋಡ್ರಿ, ಅಧಿಕಾರಿಗಳು ಈಗ ಹೇಳಿದ್ದಾರೆ, ನಾನು ಮೇಲಾಧಿಕಾರಿಗಳಿಗೆ ಹಾಕಿ ರಿಕ್ವೈರ್ಮೆಂಟ್ ತರಿಸಿ ನಿಮ್ಗೆಲ್ಲ ಕೊಡ್ತೀನಿ, ರೈತರಿಗೆ ನಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿ. ಸರ್ ತಮ್ಮ ಹೆಸರು ಏನ್ ಹೇಳಿದ್ರೆ? ರಾಘವೇಂದ್ರ ಸರ್ ಅವ್ರು ಹೇಳ್ತಾ ಇದಾರೆ, ಮುಂದಿನ ದಿನಗಳಲ್ಲಿ ವಾರ ಆಗ್ಬಹುದು, ಒಂದು 10 ದಿವಸ ಆಗ್ಬಹುದು, ರಿಕ್ವೈರ್ಮೆಂಟ್ ಹಾಕ್ತಾರೆ ರೈತರಿಗೆ. ಈ ತರ ಬೇಕನ್ನೋ ಸರ್ ಇಲ್ಲಿ ರೈತರು ಬೆಳಿತಾರೆ, ಅವರು ಟ್ರೈಲ್ ನ ಚೆಕ್ ಮಾಡ್ತಾರೆ ಇಲ್ಲಿ ಬೆಳೆದು ಅಂತೇಳಿ ಅವರು ಮೇಲೆ ಅಧಿಕಾರಿಗಳು ತಿಳಿಸಿ ನಾವು ತರುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಂಬಿಕೆ ಕೊಡ್ತಾ ಇದ್ದಾರೆ. ಈ ನಂಬಿಕೆಯಿಂದ ನಾವು ಇಲ್ಲಿಂದ ನಮ್ಮ ಜೀವನ ಏನಿದೆ ವೃತ್ತಿ ನಾವು ಮಾಡಿಕೊಂಡು
ಅಥವಾ ಇವ್ರು ರೈತ ಸಂಪರ್ಕ ಕೇಂದ್ರದವರು ನೀವು ಬಂದ್ರೆ ಸರ್ ದಯವಿಟ್ಟು ಹಳ್ಳಿಗಳಿಗೆ ಒಂದು ಮಾಹಿತಿ ಕೊಡಿ. ಗ್ರಾಮ ಪಂಚಾಯತಿಗಳು ಇರ್ತಾವ, ಅವ್ರಿಗೆ ಮಾಹಿತಿ ಕೊಡಿ. ಅವರು ರೈತರಿಗೆ ಹೇಳ್ತಾರೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಈ ತರ ಎಲ್ಲ ದೊಂಬೆಬ್ಬಿಸ್ಕೊಂಡು ನೀವು ದೊಂಬಲಾಟ ಮಾಡ್ಬೇಡ್ರಿ. ದಯವಿಟ್ಟು ರೈತರನ್ನ ಈ ರೀತಿ ಬೀದಿಗೆ ನಿಲ್ಸ್ಬೇಡ್ರಿ. ಏನಾದ್ರು ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡಿ. ಆಮೇಲೆ ಮತ್ತೊಂದು, ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ನಿಮ್ಮ ಇಲಾಖೆಯಲ್ಲಿ. ನಾನೀಗ 30 ರೂಪಾಯಿ ಕೊಟ್ಟು ಕುಡಿಯೋ ನೀರು ತರಬೇಕು, ಆ ವ್ಯವಸ್ಥೆ ಇದೆ. ಆದ್ರೆ ನಾನು ಅಲ್ಲ ನನ್ನ ಹತ್ರ 30 ರೂಪಾಯಿ ಇದೆ, ರೈತರ ಹತ್ರ 3 ರೂಪಾಯಿ ಇಲ್ಲ ರೀ. ಈಗ ಆ 3 ರೂಪಾಯಿ ಕೊಟ್ಟರು ಅವ್ರ ಮನೆಗೆ ಮಕ್ಕಳು ಯಾರು ಇದ್ರೆ 1 ರೂಪಾಯಿ 2 ರೂಪಾಯಿ ಕೊಟ್ಟು ಬರ್ತಾರೆ. 30 ರೂಪಾಯಿ ಕೊಟ್ಟು ನೀರು ಕುಡಿಯೋ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಆಯ್ತು. ಒಂದ್ ನಿಮಿಷ, ಕೊನೆಯದಾಗಿ ರಾಘವೇಂದ್ರ ಸರ್ ಒಂದ್ ನಿಮಿಷ ಸರ್, ನೀವು ಯಾರ ಹತ್ರ ಪಾಣಿ ಈಗ ಇಸ್ಕೊಂಡಿದ್ದೀರೋ, ಯಾರ ಹತ್ರ ನೀವು ಪಾಣಿ ಇಸ್ಕೊಂಡಿದ್ದೀರೋ, ಯಾರಿಗೂ ಮತ್ತೆ ನೀವು ಅವ್ರಿಗೆ ಪಾಣಿ ಇಸ್ಕೊಂಡು ಅವ್ರಿಗೆ ಬೀಜ ಕೊಟ್ಟಿಲ್ಲೋ, ಅವ್ರ ಪಾಣಿ ಅವ್ರಿಗೆ ವಾಪಸ್ ಕೊಡಿ. ಅವ್ರ ಪಾಣಿ ಅವ್ರಿಗೆ ವಾಪಸ್ ಕೊಡಿ. ಮತ್ತೆ ಸ್ಟಾಕ್ ಬಂದ ನಂತರ ತಾವು ತಮ್ಮ ಏರಿಯಾಗೆ ಒಂದು ಸಿಗ್ನೇಚರ್ ಸೈನ್ ಮಾಡಿ ಕೊಡ್ತೀನಿ ಅಂತೇಳಿ ಅವ್ರಿಗೆ ಕಟ್ ಕಳಿಸ್ಬಿಡಿ ಸರ್. ಹೇಳ್ರಿ ಸರ್, ಇದೀಗ ಅವ್ರು ಪಾಡಿ ಇಸ್ಕೊಂಡಾರಲ್ಲ ಅವ್ರ ಹತ್ರನೇ ಇರ್ಲಿ. ವಾಪಸ್ ಕೊಟ್ಬಿಡಿ ಸರ್. ಬಂಧುಗಳೇ, ನಮ್ಮ ಸಂಡೂರಿನಲ್ಲಿ ನೋಡ್ರಿ ಯಾವ ಥರ ಇದೆ. ರೈತರ ಮೇಲೆ ಒಂದು ಯಾವ ಥರ ಇದು ನಿರ್ಲಕ್ಷ್ಯತನ ಅಂತಕ್ಕಂಥದ್ದನ್ನು ಈಗ ನೋಡ್ತಾ ಇದ್ದೀರಿ ಸರ್. ನೋಡ್ರಿ, ನೋಡೋಣ ಅವ್ರು ನಮ್ಗೆ ಎಷ್ಟು ನಿಜ ಮಾಡ್ತಾರ ಸರ್. ಆಯ್ತಾಯ್ತಮ್ಮ, ಪಾಣಿಗಳನ್ನ ಅವರೇ ಕೊಡ್ತಾರೆ ನಿಮ್ಗೆ ವಾಪಸ್. ಆಯ್ತು ಸರ್, ದಯವಿಟ್ಟು ರೈತರ ಪಾಣಿಗಳನ್ನ ವಾಪಸ್ ಕೊಡಿ. ಯಾವುದೋ ಒಂದು ಬೇರೆ ಉದ್ದೇಶಕ್ಕೆ ಅವ್ರು ಬಳಸ್ಕೊಂತಾರ ಪಾಣಿಗಳನ್ನ, ನಾವು ಇಟ್ಕೋಬೇಡಿ. ಯಾಕಂದ್ರೆ ಅವರು ಒಂದು ಪಾಣಿಗೆ 25 ರೂಪಾಯಿಗಳನ್ನ ಆಮೇಲೆ ಕೊಟ್ಟು 25 ಮಾಡಿದ ಸರ್ಕಾರ ಕೂಡ. ಒಂದು ಬಾಂಡ್ 20 ರೂಪಾಯಿ 10 ರೂಪಾಯಿ ಸಿಕ್ತಿತ್ತು, ಈಗ 50 ರೂಪಾಯಿ ಮಾಡಿದೆ. ಅಂತಂದ್ರೆ ರೈತರ ಪಾಣಿಗಳು ಈಗ 50 ರೂಪಾಯಿ. ಎಷ್ಟು ಗಂಟೆಗೆ ಬಂದಿರಮ್ಮ? 10 ಗಂಟೆಗೆ ಬಂದಿರಿ. ವಾಪಸ್ ಕೊಟ್ಬಿಡಿ ಸರ್. ಜಲ್ದಿ ನಮಗೆ ಚಾರ್ಜ್ ಇಲ್ಲ ಸರ್, ಬಡವರಾಗಿವಿ. ಇಲ್ಲ ಅಧಿಕಾರಿಗಳು ಅವರು ತಮ್ಮ ಮೇಲಧಿಕಾರಿಗಳು ಅವ್ರಿಗೆ ಹೇಳಿ ನೀವು ಎಲ್ಲ ರೈತರಿಗೆ ಒಂದು 50-100 ಕೊಟ್ಟು ಕಳ್ಸು. ದೊಡ್ಡದಾಗಿ ಮಾತಾಡ್ತಾರಲ್ಲ ನೀರು ಕಟ್ಟಿದ್ರೆ ನಮಗೆ 200 ರೂಪಾಯಿ ಕೊಡಲ್ಲ. ಬಂಧುಗಳೇ, ಇದೀಗ ಇಷ್ಟೊತ್ತು ಲೈವ್ ನಡೆದಿದ್ದಾಯ್ತು. ಅದೇ ಸರ್, ಈಗಿನ ಅಲ್ಲಿ ಹೋಗ್ತಾ ಇಲ್ಲೇ ನಿಂತ್ಕೊಂಡ್ರಿ. ಕೊಡೋಣ, ಹಿಂಗೆ ಕೊಡ್ರಿ. ಮಾತಾಡಿ, ಕ್ಲೋಸ್ ಮಾಡೋಣ. 1 ನಿಮಿಷ. ಜಲ್ದಿ ಆಮೆ ಅಣ್ಣ, ಅಡ್ಡ ಹಿಡಿಲ್ಲ, ಸೀದಾ ಇರಲ್ಲ ಓಕೆ. ಬಂಧುಗಳೇ ನಮಸ್ಕಾರ. ನೀವೆಲ್ಲ ಈಗ ವೀಕ್ಷಣೆ ಮಾಡಿದ್ದೀರಿ ಲೈವ್ನಲ್ಲಿ ಏನೇನಾಗಿದೆ ಏನೇನಿಲ್ಲ ರೈತ ಸಮಸ್ಯೆನ. ಸಂಡೂರು ತಾಲೂಕು ರೈತ ಸಂಪರ್ಕ ಕೇಂದ್ರ ಏನಿದೆ ಅಗ್ರಿಕಲ್ಚರ್ ಆಫೀಸ್ ಅಂತ ನಾವು ರೈತರಿಗೆ ಅನುಕೂಲ ಮಾಡತಕ್ಕಂಥದ್ದು, ರೈತರಿಗೆ ಉಪಕರಣಗಳು ಮತ್ತು ಬೀಜ ಗೊಬ್ಬರ ರಸಗೊಬ್ಬರ ಕೊಡ್ತಕ್ಕಂಥ ಇಲಾಖೆ. ಇದರಲ್ಲಿ ಸುಮಾರು 200 ಪ್ಯಾಕೆಟ್ ಏನು ಶೇಂಗಾ ಬೀಜ ತರಿಸ್ಬಿಟ್ಟು 1000 ಜನ ರೈತರಿಗೆ ಕರೆಸ್ಬಿಟ್ಟು ಇವರು ಏನು ಗೊಂಬೆ ಹಬ್ಸಿದ್ದಾರೆ. ಇಲ್ಲಿ ಏನಂದ್ರೆ ಇದು ಸಿನಿಮಾ ಟ್ಯಾಕೇಜಿಗೆ ಬಂದು ಏನು ನಾವು ಟಿಕೆಟಿಗೋಸ್ಕರ ಬಡದಾಡ್ತೀವಿ, ಆ ಮಟ್ಟದಲ್ಲಿ ರೈತರು ತಮ್ಮ ಪಾಣಿಗಳು ಇಟ್ಕೊಂಡು ಬೀಜಕ್ಕೋಸ್ಕರ ಬಡದಾಡೋ ಸ್ಥಿತಿನ ಉಂಟು ಮಾಡಿದ್ರು ಅಧಿಕಾರಿಗಳು. ನಾವೀಗ ಅಧಿಕಾರಿಗಳ ಜೊತೆ ಮಾತಾಡಿದೀವಿ ಇಷ್ಟೊತ್ತು. ಅವರು ಈಗ ಒಂದು ಭರವಸೆ ಕೊಟ್ಟಿದ್ದಾರೆ, ನಾವು ಎಲ್ಲ ರೈತರಿಗೆ ಸಿಗುವಂಥ ಅನುಕೂಲ ಮಾಡಿಕೊಡ್ತೀವಿ, ಬೀಜನ ತರಿಸ್ಕೊಡ್ತೀವಿ, ಮೇಲಧಿಕಾರಿಗಳು ಗಮನ ತಂದು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಮಟ್ಟಿಗೆ ಇವರು ರೈತರಿಗೆ ಅನುಕೂಲ ಆಗ್ತಾರೆ, ಏನು ಸಹಾಯ ಮಾಡ್ತಾರೆ, ರೈತ ಸಂಪರ್ಕ ಕೇಂದ್ರ ಯಾಕಿದೆ ಅನ್ನೋದನ್ನ ಈ ರೈತರು ಸಹ ಇದ್ದಾರೆ ಇಲ್ಲಿ, ಅವ್ರ ಜೊತೆನೂ ಸ್ವಲ್ಪ ಮಾತಾಡ್ಬಿಡೋಣ. ನಾವು ಇಷ್ಟೊತ್ತು ನಾವೇ ಮಾತಾಡಿದ್ವಿ, ರೈತರಿಗೆ ಆದಂಥ ನೋವನ್ನು ಕೂಡ ರೈತರ ಬಾಯಲ್ಲಿ ಕೇಳ್ಬಿಡೋಣ. ದಯವಿಟ್ಟು ಅಣ್ಣ 1 ನಿಮಿಷ ಬಂದೆ, ತಾವೇ ಬನ್ನಿ, ಹೇಳಿ ಬಾಡೋಣ, ಮಾತಾಡ್ರಿ. ನಾವು ಮುಗಿಸ್ತೀವಿ, ನಮಗೂ ಹೊಟ್ಟೆ ಇಷ್ಟ ಇದೆ, ಬೆಳಿಗ್ಗೆ ಊಟ ಮಾಡಿಲ್ಲ. ರೈತರ ಬಗ್ಗೆ ಏನು ಗಮನಕ್ಕೆ ತಗೋಬಾರ್ದು. ಅದೆಲ್ಲ ಸುಮ್ಮನೆ ಇಲ್ಲ ಅಂತ ಗೋಡನ್ ಬೀಜ ಅಂತಾರೆ, ಎಲ್ಲ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಅಧಿಕಾರಿಗಳು ಮೇಲಧಿಕಾರಿಗಳು ಸ್ವಲ್ಪ ಗಮನಕ್ಕೆ ತಗೋಬೇಕು. ರೈತರ ಮನವಿ ಇದು ನೋಡಿ ಬಂಧುಗಳೇ, ರೈತರು ಈ ತರ ಮನವಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನಮ್ಮ ರಾಜ್ಯದಲ್ಲಿ. ರೈತರು ಒಂದ್ ಕಡೆ ಬಂತಾರೆ, ರೈತರಿಗೆ ಸರಿಯಾದ ಬೀಜ ಗೊಬ್ಬರ ಸಿಗಲ್ಲ. ಒಂದ್ ಕಡೆ ಹೋದ್ರೆ ಬೀಜ ಗೊಬ್ಬರದ ರೇಟು ಹೆಚ್ಚುವರಿಯಾಗಿ ಮಾಡ್ತಾರೆ.
ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ವಿ. ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಳಜಿ ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ. ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆ.